जन्माद्यस्यादितरतश्चार्थेष्वभिज्ञस्वराट् तेने ब्रह्मकृताय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिवर्धितानां संसार सिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाहरं विदुः श्रीगुरुभ्यो नमः हरिः ओम् ನಾವು 9ನೇ ಸ್ಕಂದದ 4ನೇ ಅಧ್ಯಾಯದಲ್ಲಿ ಒಂದಿಷ್ಟು ಶ್ಲೋಕಗಳ ಭಾವಾರ್ಥವನ್ನ ನೋಡಿದ್ದೇವೆ. 9 ಶ್ಲೋಕಗಳ ಭಾವಾರ್ಥವನ್ನು ಗಮನಿಸಿದ್ವು. ವೈವಸ್ವತ ಮನುವಿನ 3ನೇ ಮಗ ಶರ್ಯಾತಿ ಅಂತ ಅವನಿಗೆ ಸುಕನ್ಯಾ ಅನ್ನುವಂತಹ ಹೆಸರಿನ ಮಗಳಿದ್ಲು. ಇಡೀ ಪರಿವಾರದ ಜೊತೆಯಲ್ಲಿ ಒಮ್ಮೆ ಕಾಡಿಗೆ ತೆರಳಿದಾಗ ಅಲ್ಲಿ ಬಾಲ ಚೇಷ್ಟೆಯಿಂದಾಗಿ ಮಕ್ಕಳು ಅದರಿಂದ ಏನೂ ಗೊತ್ತಾಗೋದಿಲ್ಲ. ಆ ಕಾರಣದಿಂದಾಗಿ ಪ್ರಕಾಶಮಾನವಾಗಿ ಬೆಳಕು ಬರ್ತಾ ಇದ್ದಂತಹ ಸ್ಥಳದಲ್ಲಿ ಕುತೂಹಲದಿಂದ ಮುಳ್ಳನ್ನ ಚುಚ್ಚಿದಾಗ ಧಾರಾಕಾರವಾಗಿ ರಕ್ತ ಬರ್ಲಿಕ್ಕೆ ಪ್ರಾರಂಭವಾಯಿತು. ಎಲ್ಲಿಂದ ಈ ರಕ್ತ ಬರ್ತಾ ಇದೆ ಅಂತ ಬಹಳ ಗಾಬರಿಯಿಂದಾಗಿ ಹೆದರಿಕೊಂಡು ಓಡಿ ಹೋಗ್ತಾ ಇದ್ದಾಳೆ. ಆವಾಗ ಇವರ ತಂದೆಯ ಅನುಚರರು ಅಂತ ಯಾರಿದ್ರೋ ಅವರು ಎಲ್ಲರ ಮಲಮೂತ್ರಗಳು ಕೂಡ ಸ್ತಬ್ಧವಾಗಿ ಹೋಯಿತು. ಬಹಳ ವೇದನೆಯಿಂದ ಎಲ್ಲರೂ ಒದ್ದಾಡ್ತಾ ಇದ್ದಾರೆ. ಏನೋ ಅಪಚಾರ ನಿಮ್ಮಿಂದ ಆಗಿದೆ ಅಂತ ರಾಜ ಅವರ ಬಳಿಯಲ್ಲಿ ವಿಚಾರಿಸಿದಾಗ ಇಲ್ಲ, ನಾನೇ ತಿಳಿಯದೆ ಒಂದು ತಪ್ಪು ಕೆಲಸವನ್ನ ಮಾಡಿಬಿಟ್ಟಿದ್ದೇನೆ. ನನ್ನ ಸ್ನೇಹಿತರ ಜೊತೆಯಲ್ಲಿ ಹೋದಾಗ ಫಳಫಳ ಅಂತ ಹೊಳಿತಾ ಇದ್ದಂತಹ 2 ಮುತ್ತುಗಳಂತೆ ಕಾಣುವಂತಹ ವಸ್ತು ಕಾಣಿಸ್ತು. ಜೋರಾಗಿ ಮುಳ್ಳಿನಿಂದ ಚುಚ್ಚಿಬಿಟ್ಟೆ. ರಕ್ತ ಧಾರಾಕಾರವಾಗಿ ಸೋರ್ಲಿಕ್ಕೆ ಪ್ರಾರಂಭವಾಯಿತು. ಹೆದರಿ ಅಲ್ಲಿಂದ ಓಡಿ ಬಂದು ಬಿಟ್ಟೆ ಅಂತ ಹೇಳಿದ್ರು. ಆ ಸ್ಥಳಕ್ಕೆ ರಾಜ ಎಲ್ಲ ಪರಿವಾರದ ಜೊತೆಯಲ್ಲಿ ಹೋಗ್ತಾ ಇದ್ದಾನೆ. ಹಿಂದುಗಡೆಯಲ್ಲಿ ಬಹಳ ವೇದನೆಯನ್ನು ಪಡ್ತಾ ಚವನ ಎಂಬ ಹೆಸರಿನ ಋಷಿ ಹುತ್ತದ ಹಿಂದುಗಡೆಯಲ್ಲಿ ಕುಳಿತುಕೊಂಡಿದ್ದಾನೆ. ಅವನ ಆ ತೀವ್ರವಾದ ತಪಸ್ಸಿನಿಂದಾಗಿ ಮೈ ಮೇಲೆ ಹುತ್ತ ಬೆಳೆದರೂ ಗೊತ್ತೇ ಆಗಿಲ್ಲ. ಬಹಳ ಮುಂಗೋಪಿಗಳಾದಂತಹ ಕೋಪವನ್ನ ತೋರಿಸುವಂತಹ ಋಷಿಗಳವರು ಬಹಳ ವೇದನೆಯಿಂದ ಹೇಳ್ತಾ ಇದ್ದಾರೆ, ನನಗಿಷ್ಟು ದೊಡ್ಡ ಅನರ್ಥ ಆಗಿ ಹೋಗ್ಬಿಟ್ಟಿದೆ. ನನ್ನ ಪಾಡಿಗೆ ನಾನು ವಯಸ್ಸಾದ ಈ ಸಂದರ್ಭದಲ್ಲಿ ಕಣ್ಣುಗಳೆಲ್ಲ ಸರಿ ಇತ್ತು, ಅದರಿಂದ ಆ ಕಡೆ ಈ ಕಡೆ ನೋಡಿಕೊಂಡು ನನ್ನ ಕೆಲಸಗಳನ್ನು ಮಾಡಿಕೊಂಡು ತಪಸ್ಸಿನಲ್ಲಿದ್ದೆ. ನನಗೀಗ ಸೇವಕರಾರು ಇಲ್ಲ, ಇನ್ನು ಮುಂದೆ ನನ್ನ ತಪಸ್ಸೇ ಇಲ್ಲ, ನನ್ನ ಜೀವನವೇ ವ್ಯರ್ಥವಾಗಿ ಹೋಯ್ತು ಅಂತ ಬಹಳ ಕ್ರೋಧದಿಂದ ಸಿಟ್ಟಿನಿಂದ ಹೇಳ್ತಾ ಇದ್ದಾರೆ.
ಅವರ ಮನಸ್ಸಿನ ಇಂಗಿತವನ್ನ ಅರಿತಂತಹ ರಾಜ ತನ್ನ ಮಗಳನ್ನೇ ಅವರಿಗೆ ವಿವಾಹ ಮಾಡಿ ಕೊಡಬೇಕು ಅಂತ ಅವರ ಅಭಿಪ್ರಾಯ ಇದೆ ಅಂತಂದಾಗ ಆ ಅಭಿಪ್ರಾಯವನ್ನ ತಿಳಿದಂತಹ ಸುಕನ್ಯೆ ತನ್ನ ರಾಜನ ಪರಿವಾರದ ರಕ್ಷಣೆಗೋಸ್ಕರ, ತನ್ನ ತಂದೆಯ ಗೌರವದ ರಕ್ಷಣೆಗೋಸ್ಕರ ಇವರ ಸೇವೆಗೆ ನಾನು ಸಿದ್ಧ ಅಂತ ಹೇಳಿದಾಗ ಶರಿಯಾತಿ ರಾಜ ಅವಳನ್ನ ಅಲ್ಲಿಯೇ ವಿವಾಹ ಕಾರ್ಯಕ್ರಮವನ್ನ ನಡೆಸಿಕೊಟ್ಟು ತಾನು ಅಲ್ಲಿಂದ ತನ್ನ ಪರಿವಾರದಿಂದ ಸಹಿತನಾಗಿ ತೆರಳುತ್ತಾ ಇದ್ದಾನೆ. ತನ್ನ ನಗರಕ್ಕೆ ವಾಪಸ್ ಬರ್ತಾ ಇದ್ದಾನೆ. ಬಹಳ ಚಿಕ್ಕ ವಯಸ್ಸಿನವಳು ಇವಳಾದ್ರೆ ಅವರಿಗೆ ಎದ್ದು ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗೋದು ಬಹಳ ಕಷ್ಟ. ಅಂತಹ ವಾರ್ಧಕ್ಯ. ಚಿಕ್ಕ ಮಕ್ಕಳಿಗೆ ವಯಸ್ಸಾದವರನ್ನ ಸಂಭಾಳಿಸೋದು ಬಹಳ ಕಷ್ಟ. ವಯಸ್ಸಾದವರು ಚಿಕ್ಕವರಿಂದ ಬಹಳ ಸಿಟ್ಟಿಗೊಳಗಾಗ್ತಾರೆ. ಮೊಮ್ಮಕ್ಕಳು ಸ್ವಲ್ಪ ಹೆಚ್ಚು ಕಡಿಮೆ ಕೆಲಸ ಮಾಡಿದ್ರು ಅಂತಂದ್ರು ವಯಸ್ಸಾದವರಿಗೆ ನೋಡಿಕೊಂಡು ಅದನ್ನ ತಡೆದುಕೊಳ್ಳಿಕ್ ಆಗೋದಿಲ್ಲ, ಬೇಗನೆ ಸಿಟ್ಟು ಬಂದ್ಬಿಡತ್ತೆ. ಅವರು ಮಕ್ಕಳ ಹಾಗೆ ಆಗ ಹೋಗ್ಬಿಟ್ಟಿರ್ತಾರೆ. ಅವ್ರು ಅಂದುಕೊಂಡಿದ್ದ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಬಹಳ ಸಿಟ್ಟು ಬರುತ್ತೆ. ಹಾಗಿದ್ದಾಗಿಯೂ ಸುಕನ್ಯೆ ಬಹಳ ಜಾಗರೂಕತೆಯಿಂದ, ಪ್ರೀತಿಯಿಂದ, ಶ್ರದ್ಧೆಯಿಂದ ತನ್ನ ಪತಿಯಾದಂತಹ ವಯೋವೃದ್ಧರಾದಂತಹ ಚ್ಯವನ ಮಹರ್ಷಿಗಳನ್ನ ನಿರಂತರವಾಗಿ ಸೇವೆ ಮಾಡ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಅವರ ಮನಸ್ಸನ್ನ ಒಲಿಸಿಕೊಳ್ತಾ ಇದ್ದಾಳೆ. ಎಷ್ಟು ಚೆನ್ನಾಗಿ ಸೇವೆ ಮಾಡ್ತಾ ಇದ್ದಾಳೆ ಇಷ್ಟು ಚಿಕ್ಕ ವಯಸ್ಸಿನ ಬಾಲಕಿ ಅಂತ ಅಂದುಕೊಂಡು ಇವಳ ಮೇಲೆ ಪರಿಪೂರ್ಣವಾದ ವಿಶ್ವಾಸವನ್ನ ಮಾಡ್ತಾ ಇದ್ದಾರೆ ಚ್ಯವನ ಋಷಿಗಳು. ಅಷ್ಟು ವಿಶ್ವಾಸವನ್ನ ಗಳಿಸಿಕೊಂಡು ಸ್ವಲ್ಪ ಕಾಲ ಕಳೀತಾ ಇದೆ. ಇವರ ಆಶ್ರಮಕ್ಕೆ ನಾಸತ್ಯ ಮತ್ತು ದಸರಾ ಅಂತ ಅಶ್ವಿನಿ ದೇವತೆಗಳ ವೈದ್ಯರು ಅವರು ಇವರ ಆಶ್ರಮಕ್ಕೆ ಅಂತ ಬರ್ತಾ ಇದ್ದಾರೆ. ಬಂದಾಗ ಅವರಿಗೆ ಒಳ್ಳೆ ಆಸನವನ್ನು ಕೊಟ್ಟು ಸತ್ಕಾರ ಮಾಡಿ ಚ್ಯವನ ಮಹರ್ಷಿಗಳು ಕೇಳ್ತಾ ಇದ್ದಾರೆ, ವೈದ್ಯರೇ ನೀವು ಇಲ್ಲಿಗೆ ಬಂದಿದ್ದೀರಿ, ನಿಮ್ಮ ಬಳಿಯಲ್ಲಿ ನಾನೊಂದು ವರವನ್ನ ಕೇಳ್ತಾ ಇದ್ದೇನೆ, ನನಗೆ ತಾರುಣ್ಯವನ್ನು ಕೊಡಿ. ನೀವು ಸಮರ್ಥರು. ನಮ್ಮ ಹಾಗೆ, ನಮ್ಮ ಭೂಲೋಕದ ವೈದ್ಯರ ಹಾಗೆ ನೀವು ಬಂದಂತಹ ರೋಗಗಳಿಗಷ್ಟೇ ಔಷಧವನ್ನು ಕೊಡುವಂತಹ ಸಾಮರ್ಥ್ಯ ಇವರಲ್ಲಿಲ್ಲ. ಹೊರತಾಗಿ ಮುಪ್ಪಡರಿರುವಂತಹ ಜನರಿಗೂ ಕೂಡ ತಾರುಣ್ಯವನ್ನ, ಯೌವನವನ್ನ ಹುಟ್ಟಿಸುವಂತಹ ಸಾಮರ್ಥ್ಯ ನಿಮ್ಮಲ್ಲಿದೆ. ನಾನು ಅತ್ಯಂತ ಕನ್ಯೆಯಾದಂತಹ ಸುಕನ್ಯೆಯನ್ನ ವರಿಸಿದ್ದೇನೆ. ನನ್ನ ಈ ಶರೀರಕ್ಕೆ ವಾರ್ಧಕ್ಯ ಅಡರಿಕೊಂಡು ಬಿಟ್ಟಿದೆ. ಇದರಿಂದ ನನ್ನ ಹೆಂಡತಿಯ ಜೊತೆಯಲ್ಲಿ ಸುಖವಾದ ಜೀವನವನ್ನ, ಸಾಂಸಾರಿಕ ಭೋಗಗಳನ್ನ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನನಗೆ ತಾರುಣ್ಯವನ್ನು ಕೊಡಿ ಅಂತ ದೇವತೆಗಳ ಬಳಿಯಲ್ಲಿ ಕೇಳ್ತಾ ಇದ್ದಾರೆ. ಅವರು ಅಲ್ಲ, ಬರೀ ನಮಗೇನು ಉಪಯೋಗ ಇಲ್ದೇನೆ ನಾ ಯಾಕೆ ನಿಮಗ್ ಸಹಕಾರ ಮಾಡ್ಬೇಕು ಅಂತ ಯಾರಿಗಾದ್ರೂ ಮನಸ್ಸಿನಲ್ಲಿ ಬರುತ್ತಲ್ಲ, ನಿಮಗ್ ತಾರುಣ್ಯ ಏನೋ ಕೊಟ್ಟೆ, ನನಗೇನು ಉಪಯೋಗ ಅಂತ ಅವರು ಕೇಳೋದಕ್ಕಿಂತ ಮುಂಚೆನೆ ಋಷಿಗಳು ಹೇಳ್ತಾ ಇದ್ದಾರೆ. ಮಹಾಜ್ಞಾನಿಗಳು ಇವರು. ಇವರ ಜೀವನವೆಲ್ಲ ತಪಸ್ಸಿನಲ್ಲಿಯೇ ಜೀರ್ಣವಾಗಿ ಹೋಗಿದೆ ಅಂತಾದರೆ ಎಂತಹ ದೊಡ್ಡ ಜ್ಞಾನ, ತಪಸ್ಸಿನ ಪ್ರಭಾವ, ತಪಸ್ಸಿನ ಶಕ್ತಿ ಈ ಮನೆಗಳಲ್ಲಿ ಇರಬಹುದು. ಅಂತಹ ತಪಸ್ವಿಗಳಾದಂತಹ ಇವರು ಹೇಳ್ತಾ ಇದ್ದಾರೆ, ನಿಮ್ಮನ್ನ ವೈದ್ಯರು ಅಂತ ಅಂದುಕೊಂಡು ನಾವೆಲ್ಲ ಗಮನಿಸಬೇಕು. ದೇವತೆಗಳಲ್ಲಿ ಶೇಷ ಶತಸ್ಥರು ಅಂತ ಇದೆ. 100 ಜನ ದೇವತೆಗಳು, ಸೋಮಪಾನಕ್ಕೆ ಅರ್ಹರಾದಂತಹ ದೇವತೆಗಳು. ಸೋಮಪಾನ ಅಂತಂದು ಹೇಳಿದ್ರೆ ದೊಡ್ಡದಾದ ಯಜ್ಞ
ಯಾಗಾದಿಗಳು ನಡೆದಂತಹ ಸಂದರ್ಭದಲ್ಲಿ ಸೋಮ ಅನ್ನುವಂತಹ ಹೆಸರಿನ ಒಂದು ಬಳ್ಳಿ, ಆ ಲತೆಯನ್ನ ಹಿಂಡಿದಾಗ ಒಂದು ರಸ ಬರುತ್ತೆ. ಆ ರಸವನ್ನ ಅನೇಕ ಮಂತ್ರಗಳಿಂದ ಅಭಿಮಂತ್ರಿಸಿ 100 ದೇವತೆಗಳಿಗೆ ಆ ಸೋಮಾಹುತಿಯನ್ನ ಯಜ್ಞದಲ್ಲಿ ಕೊಡ್ತಾರೆ. ಅವರು ಶ್ರೇಷ್ಠರಾದ ದೇವತೆಗಳು ಅಂತ. ನಾವೀಗ ಕೇಂದ್ರ ಸರ್ಕಾರದಲ್ಲಿ ಒಂದು ಚುನಾವಣೆ ಬಂತು ಅಂತಂದ್ರೆ ಆ ಚುನಾವಣೆಯಲ್ಲಿ ಅನೇಕ ಜನರನ್ನ 545 ಜನರನ್ನ ಆರಿಸಿ ಕಳಿಸಿರ್ತೇವೆ. ಅದು ವಿಪಕ್ಷದವರು ಆಗಿರಬಹುದು, ಆಮೇಲೆ ಆಡಳಿತ ಸರ್ಕಾರದವರು ಆಗಿರಬಹುದು, ಎಲ್ಲರೂ ಆಗಿರಬಹುದು. ಅದರ 545 ಜನ ಇರ್ತಾರೆ. ಅವರಿಗೆ ಸಿಎಂ ಪೋಸ್ಟ್ ಇರೋದು ಕೆಲವೊಂದಿಷ್ಟು ಜನಕ್ಕಷ್ಟೇ. ಅಂದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ ಪೋಸ್ಟ್ ಅಂತಂದಿರತ್ತಲ್ಲ, ಕೇಂದ್ರ ಮಂತ್ರಿ ಮಂಡಲದಲ್ಲಿ ಸ್ಥಾನ ಸಿಗೋದು 545 ಜನಕ್ಕೂ ಸಿಗೋದಿಲ್ಲ, 30-40 ಜನಕ್ಕೆ ಸಿಗತ್ತೆ. ಅವರಿಗೆ ವಿಶೇಷ ದರ್ಜೆಯ ಮಂತ್ರಿಗಳು ಅಂತ ಅವರಿಗೆ ಹೆಸರು ಬರುತ್ತೆ. ಸಾಮಾನ್ಯ ಮಂತ್ರಿಗಳಿಗಿಂತ ವಿಶೇಷ ಸ್ಥಾನ ಅವರದ್ದು. ಹಾಗೆಯೇ 3 ಕೋಟಿ ಜನ ದೇವತೆಗಳು ಅಥವಾ 33 ಕೋಟಿ 9 ಕೋಟಿ ಎಷ್ಟೇ ಸಂಖ್ಯೆಯಲ್ಲಿ ದೇವತೆಗಳನ್ನು ಹೇಳಿ, ಅದರಲ್ಲಿ 100 ಜನಕ್ಕೆ ಈ ಸೋಮ ಲತೆಯ ರಸವನ್ನ ಪಾನ ಮಾಡುವ ಅರ್ಹತೆ ಇರುವಂತಹದ್ದು. ಅಂದ್ರೆ ವೇದ ಮಂತ್ರಗಳಿಂದ ಸೋಮಾಹುತಿಯನ್ನು ಕೊಡ್ಲಿಕ್ಕೆ ಅವಕಾಶ ಇರೋದು ಬರೀ ಈ 100 ಜನ ದೇವತೆಗಳಿಗೆ ಮಾತ್ರ. ಈ ಅಶ್ವಿನಿ ದೇವತೆಗಳಿಗೆ ನಾ ಸತ್ಯ ದಸರಾ ಎಂಬ ಹೆಸರಿನ ಅವಳಿ ದೇವತೆಗಳಿವರು. ಎಲ್ಲಿ ಹೋದ್ರು ಅವಳಿ, ಒಬ್ರು ಅಂತ ಇಲ್ವೇ ಇಲ್ಲ. ನಕುಲ ಸಹದೇವರು ಅವಳಿ ಜವಳಿ ಮಕ್ಕಳು. ಅದೇ ರೀತಿಯಾಗಿ ಮೈಂದ ವಿವಿಧ ಅಂತ ರಾಮಾಯಣ ಕಾಲದಲ್ಲಿ ಕಪಿಗಳಾಗಿ ಹುಟ್ಟಿದ್ದು ಈ ಅಶ್ವಿನಿ ದೇವತೆಗಳೇ, ಮೈಂದ ವಿವಿಧರು ಅಂತ. ಆವಾಗಲೂ ಇವರು ವೈದ್ಯರ ಕೆಲಸವನ್ನೇ ಮಾಡಿದ್ದು. ಸುಷೇಣ ಅಂತ ಮಹಾವೈದ್ಯ ಇದ್ದ, ಅವನ ಸೇವಕರಾಗಿ ಮೈಂದ ವಿವಿಧರು ಕೆಲಸವನ್ನ ಮಾಡಿದ್ದು. ಮಹಾಭಾರತದ ಕಾಲದಲ್ಲಿ ನಕುಲ ಸಹದೇವರಾಗಿ ಹುಟ್ಟಿದವರು ಈ ಅಶ್ವಿನಿ ದೇವತೆಗಳೇ. ಈ ಅಶ್ವಿನಿ ದೇವತೆಗಳಿಗೆ ಆ ಸೋಮಪಾನದ ಅರ್ಹತೆ ಇರಲಿಲ್ಲ. ಇದನ್ನ ಮನಗಂಡಂತಹ ಚವನ ಋಷಿಗಳು, ನಾನು ನಿಮಗೆ ತಾರುಣ್ಯವನ್ನೇನೋ ಕೊಟ್ಬಿಡ್ತೇನೆ, ನಮಗೇನ್ ಸಿಗತ್ತೆ ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡಬೇಡಿ. ನಾನು ಯಜ್ಞ ಯಾಗಾದಿಗಳನ್ನ ಮಾಡುವ ಸಂದರ್ಭದಲ್ಲಿ ನಿಮಗೂ ಸೋಮಪಾನದ ಅವಕಾಶ ಸಿಗುವಂತಹ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ಹೇಳಿದ್ರು. ಇದು ಹೇಗೆ ಅಂತಂದ್ರೆ, ಮಂತ್ರಿಮಂಡಲದಲ್ಲಿ ನಿಮಗೂ ಒಂದು ಕ್ಯಾಬಿನೆಟ್ ಪೋಸ್ಟ್ ಸಿಗೋ ಹಾಗೆ ಮಾಡ್ತೇನೆ ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಉಪಕಾರವೋ ಅಂತಹ ದೊಡ್ಡ ಉಪಕಾರ ಇದು ದೇವತೆಗಳಿಗೆ. ದೇವತೆಗಳ ವೈದ್ಯರು ಅಂತ ಅಂದ್ಕೊಂಡು ಇವರನ್ನೆಲ್ಲ, ಇವರೇ ಕೆಳಗಡೆ ಮಟ್ಟದಲ್ಲಿದ್ದಾರೆ ಅಂತ ಅಂದುಕೊಂಡು ಇವರನ್ನ ಬಹಿಷ್ಕಾರ ಹಾಕಿಬಿಟ್ಟಿದ್ರು ದೇವತೆಗಳೆಲ್ಲ. ಸೋಮಪಾನ ಇವರನ್ನ ಕರೆಯೋದು ಬೇಡ ಅಂತ ಅಂದುಕೊಂಡು ಆ ಸೋಮಪಾನದಿಂದ ಬಹಿಷ್ಕೃತರಾದಂಥವರು ಇವರು. ಬಹಿಷ್ಕಾರ ಮಾಡಿದ ಎಲ್ಲ ದೇವತೆಗಳನ್ನ ಎದುರು ಹಾಕಿಕೊಂಡು ಇವರಿಗೆ ಸೋಮಪಾನವನ್ನ ಮಾಡಿಸುವ ಸಾಮರ್ಥ್ಯ ಇವರಲ್ಲಿದೆ ಅಂತಂದ್ರೆ ಎಂತಹ ಶಕ್ತಿ ನೋಡಿ. ಅಂದ್ರೆ ಅವರಿಗೆ ಸೋಮಪಾನವನ್ನ ಮಾಡಿಸುವ ಸಾಮರ್ಥ್ಯವೇ ಇವರಿಗಿದ್ದಾಗ, ತಮ್ಮ ತಪಸ್ಸಿನ ಪ್ರಭಾವದಿಂದಲೇ, ನಾವು ಹಿಂದೆ ದೇವಹೂತಿ ಮತ್ತು ಕರ್ದಮರ ಸಂದರ್ಭದಲ್ಲಿ ಅವರೆಲ್ಲ ಹೇಗೆ ದೊಡ್ಡದಾದ ವಿಮಾನವನ್ನ ನಿರ್ಮಾಣ ಮಾಡಿ ಅವಳಿಗೂ ತಾರುಣ್ಯವನ್ನು ಕೊಟ್ಟು ತಾವೂ ತಾರುಣ್ಯವನ್ನು ಪಡೆದು ಭೋಗವನ್ನು ಅನುಭವಿಸಿದ್ರು, ಆ ತರದ ಸಾಮರ್ಥ್ಯ ಇವ್ರಿಗೂ ಇತ್ತು. ಆದರೂ ಸುಮ್ಮನೆ ಈ ಕೆಲಸಕ್ಕೋಸ್ಕರ ನನ್ನ ತಪಸ್ಸನ್ನು ಬಳಸೋದು ಬೇಡ ಅಂತ ಅಂದುಕೊಂಡು, ನೀನ್ ನಮಗೆ ತಾರುಣ್ಯವನ್ನು ಕೊಡು, ನಾನು ನಿನಗೆ ಸೋಮಪಾನದ ಅವಕಾಶವನ್ನು ಕೊಡುತ್ತೇನೆ ಅಂತ ಈ ಚವನ ಋಷಿಗಳು ಹೇಳ್ತಾ ಇದ್ದಾರೆ. ಬಹಳ ಸಂತೋಷ ಆಗೋಯ್ತು. ಅವ್ರು ಏನು ಯೋಚನೆ ಮಾಡಿದ್ರೋ ಅದಕ್ಕಿಂತ ಮಿಗಿಲಾದಂತಹ ದೊಡ್ಡದಾದಂತಹ ಸೌಭಾಗ್ಯ ಸಿಗತ್ತೆ ಅಂತಂದುಕೊಂಡು ಆಯ್ತು ಅಂತ ಒಪ್ಪಿಕೊಂಡ್ರು. ಮುನಿಗಳನ್ನ ಕುರಿತು ಹೇಳ್ತಾ ಇದ್ದಾರೆ, ಒಂದು ಸರೋವರದ ಸಮೀಪದಲ್ಲಿ ಹೋಗಿ ನಿಲ್ಲಿಸಿದ್ರು. ನೋಡಿ, ಇದು ಸಿದ್ಧ ಸರೋವರ. ಇದು ಈ ಸರೋವರದಲ್ಲಿ ಹೋಗಿ ನೀವು ಒಮ್ಮೆ ಮುಳುಗು ಹಾಕಿದಿರಿ ಅಂತಾದರೆ ನಿಮಗೆ ತಾರುಣ್ಯ ಬರುತ್ತೆ ಅಂತ ಹೇಳಿದ್ರು. ಮುಳುಗಿ ವಾಪಸ್ ಬಂದ್ಬಿಟ್ರಿ ಅಂತಂದ್ರೆ ನಿಮಗೆ ತಾರುಣ್ಯ ಬರುತ್ತೆ ಅಂತ ಹೇಳಿದ್ರು. ಆ ಮುನಿಗಳ ಶರೀರ ಎಷ್ಟು ಜರ್ಜರಿತವಾಗಿತ್ತು ಅಂದ್ರೆ ನಾವು ಯೋಚನೆ ಮಾಡಬೇಕು. ರಾಜನ ಮಗಳಾದಂತಹ
ಶರ್ಯಾದಿರಾಜನ ಮಗಳಾದಂತಹ ಸುಕನ್ಯೆ ಎಂತಹ ಮುನಿಗಳ ಜೊತೆಯಲ್ಲಿ ವಾಸ ಮಾಡ್ತಾ ಇದ್ಲು ಅಂದ್ರೆ, ರಕ್ತನಾಳಗಳು ಅಂತ ಹೊರಗಡೆಯಲ್ಲಿ ಒಳಗಡೆಯಲ್ಲಿ ಇದ್ದುಕೊಂಡು ರಕ್ತದ ಸಂಚಾರಕ್ಕೋಸ್ಕರ ಉಪಯುಕ್ತವಾದಂತಹ ನರನಾಡಿಗಳೇನಿದ್ವೋ, ನಾವೇನಾದ್ರೂ ರೋಗ ಹೇಗ್ ಬಂದಿದೆ ಅಂತಂದ ಆದ್ರೆ ಯಾರಿಗಾದ್ರೂ ಬಿದ್ದು ಪೆಟ್ಟಾಗಿ ಮೂಳೆಗಳು ಮುರಿದಿತ್ತು ಅಂತಂದ್ ಹೇಳಿದ್ರೆ ಸ್ಕ್ಯಾನ್ ಮಾಡಿ ನೋಡ್ಬೇಕು ಅಂತ ಹೇಳ್ತಾರಲ್ಲ. ಇವ್ರಿಗೆ ಸ್ಕ್ಯಾನ್ ಮಾಡೋದೇ ಬೇಡ, ಹಾಗೆ ಮೇಲ್ಗಡೆ ನೋಡಿದ್ರೆ ಯಾವ್ಯಾವ ಮೂಳೆಗಳಲ್ಲಿ ಏನೇನಾಗಿದೆ ಅಂತ ಹಾಗೆ ಕಾಣಿಸ್ತಾ ಇತ್ತು. ಅಷ್ಟು ಕೃಶರಾಗಿ ಹೋಗಿದ್ರು, ಅಷ್ಟು ಜರ್ಜರಿತವಾಗಿತ್ತು. ಆ ಜರ್ಜರಿತವಾದದ್ದು ನಮ್ಮ ಹಾಗೆ ಸಾಂಸಾರಿಕ ಭೋಗಗಳನ್ನು ಅನುಭವಿಸಿ ಅಲ್ಲ, ಅದು ಒಂದು ವಿಶೇಷ. ತಪಸ್ಸನ್ನ ಮಾಡಿ, ತಪಸ್ಸಿನಿಂದಾಗಿ ಇಡೀ ಶರೀರವನ್ನ ಚೆನ್ನಾಗಿ ಶಿಕ್ಷಿಸಿದ್ರು. ಶರೀರವನ್ನು ಚೆನ್ನಾಗಿ ಶಿಕ್ಷಿಸಿ ತಮ್ಮ ಮನಸ್ಸಿನ ಹತೋಟಿಯನ್ನು ಪಡೆದಿದ್ರು. ಅಂತಹ ಋಷಿಗಳು ಒಬ್ರೇ ಆ ಸರೋವರದಲ್ಲಿ ಹೋಗಿ ಇಳಿಲಿಕ್ಕೂ ಶಕ್ತಿ ಇರಲಿಲ್ಲ ಅವರಿಗೆ, ಅಷ್ಟು ನಿಶಕ್ತರಾಗಿ ಹೋಗಿದ್ರು. ಈ ಕಡೆ ಒಬ್ರು ಅಂತ ತೋಳಲ್ಲಿ ತಾವೇ ಕೈಯನ್ನು ಕೊಟ್ಟು ಅಶ್ವಿನಿ ದೇವತೆಗಳು ಚವನ ಋಷಿಗಳನ್ನ ಆ ಸರೋವರದ ಒಳಗಡೆಯಲ್ಲಿ ಕರೆದುಕೊಂಡು ಹೋಗಿ ಮುಳುಗ್ ಹಾಕಿದ್ರು. ಅವರನ್ನು ಇಳಿಸಿ ಮುಳುಗಿಸಿದ್ರು, ವಾಪಾಸು ತಾವು ಮುಳುಗಿದ್ರು. ಮುಳುಗಿ ಎದ್ದಾಗ ನವತಾರುಣ್ಯ ಬಂದಿದೆ. ಎಲ್ಲರೂ ಕೂಡ ಸ್ಫುರದ್ರೂಪಿಗಳು, ನೋಡ್ಲಿಕ್ಕೆ ಒಂದೇ ತರ ಕಾಣಿಸ್ತಾ ಇದ್ದಾರೆ, ಒಂದೇ ತರ ಕಾಣಿಸ್ತಾ ಇದ್ದಾರೆ. ಶರೀರದ ಅವಯವಗಳೆಲ್ಲ ದಷ್ಟಪುಷ್ಟವಾಗಿದೆ, ಒಳ್ಳೆ ರಾಜಕುಮಾರನ ಹಾಗೆ ಕಾಣಿಸ್ತಾ ಇದ್ದಾರೆ. ಎಂತಹ ಸ್ಫುರದ್ರೂಪ ಅದು, ಎಂತಹ ಸ್ಫುರದ್ರೂಪ! ಅಂತಹ ಸ್ಫುರದ್ರೂಪಿಯಾದಂತಹ 3 ಜನ ಬರ್ತಾ ಇದ್ದಾರೆ. ಕವಚ ಕುಂಡಲಗಳು, ಹಾರಗಳು, ಬಂಗಾರದ ಹಾರಗಳು, ಉತ್ತಮವಾದಂತಹ ವಸ್ತ್ರಗಳು, ನೀರಲ್ಲಿ ಮುಳುಗಿ ಎದ್ದು ಬಂದಿದ್ದಾರೆ. ಆದ್ರೆ ಒಳ್ಳೆ ವಸ್ತ್ರಗಳೆಲ್ಲ ಆ ಶರೀರದಲ್ಲಿ ಶೋಭಿಸ್ತಾ ಇದೆ. ಮೇಲ್ಗಡೆ ಬಂದಾಗ ಯಾರು ತನ್ನ ಗಂಡ ಅಂತ ಗೊತ್ತೇ ಆಗ್ಲಿಲ್ಲ ಸುಕನ್ಯೆಗೆ. ನೋಡ್ಲಿಕ್ಕೆ 3 ಜನ ಒಂದೇ ತರ ಕಾಣಿಸ್ತಾ ಇದ್ದ. ಯಾರು ನನ್ನ ಗಂಡ, ಯಾರು ನನ್ನ ಗಂಡ ಅಂತ ಬಹಳ ಮನಸ್ಸಿನಲ್ಲಿ ಅವಳಿಗೆ ಸಂಶಯ ಆಯ್ತು. ಹಾಗೆ ಆಪ್ಷನ್ ತಗೊಂಡು ಇವ್ರು ಅಂತ ಹೇಳೋಣ ಅಂತ ಹೋಗ್ಲಿಲ್ಲ ಅವಳು. ಯಾವ ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ತನ್ನ ಗಂಡನಿಗೆ ಇಂತಹ ಯೌವನ ಪ್ರಾಪ್ತವಾಗಿದೆಯೋ ಅಂತಹ ಅಶ್ವಿನಿ ದೇವತೆಗಳನ್ನೇ ಶರಣು ಹೊಂದೋಣ ಅಂತಂದುಕೊಂಡು ಅವರದ್ದೇ ಪ್ರಾರ್ಥನೆಯನ್ನು ಮಾಡಿದ್ಲು. ಆವಾಗ ದೇವತೆಗಳೇ ಆ ಕ್ಷಣದಲ್ಲಿ ಇವಳಿಗೆ ಬುದ್ಧಿಯನ್ನ ಪ್ರಚೋದಿಸಿದರು. ಪತಿವ್ರತೆಯಾಗಿದ್ದಾಳೆ, ಆ ಸಂದರ್ಭದಲ್ಲಿ ಅವಳಿಗೆ ಯೋಚನೆ ಬಂತು, ಯಾರು ದೇವತೆಗಳಾಗಿರ್ತಾರೋ ದೇವತೆಗಳಾದಂತಹ ವ್ಯಕ್ತಿಗಳ ಪಾದ ಭೂಸ್ಪರ್ಶವಾಗೋದೇ ಇಲ್ಲ. ಅವರು ಭೂಲೋಕಕ್ಕೆ ಬಂದ್ರು, ಈ ಭೂಲೋಕದ ಸ್ಪರ್ಶವನ್ನು ಮಾಡಿರೋದಿಲ್ಲ, ಅಂತರದಲ್ಲೇ ನಿಂತಿರ್ತಾರೆ. ಭೂಲೋಕದ ಸ್ಪರ್ಶ ಆಗಿ ಹೋಗ್ಬಿಟ್ರೆ ಈ ದುಷ್ಟ ಜನರ ಸಂಪರ್ಕದಿಂದಾಗಿ ತಮ್ಮ ಮನಸ್ಸು ಕೂಡ ಎಲ್ಲಿ ಹಾಳಾಗಿ ಹೋಗ್ಬಿಡತ್ತೋ ಅಂತ ಈ ಭೂಮಿಯ ಸ್ಪರ್ಶವನ್ನು ಮಾಡೋದಿಲ್ಲ, ಅವರು ನೆಲದ ಸ್ಪರ್ಶವನ್ನು ಮಾಡೋದಿಲ್ಲ. ಅಷ್ಟೇ ಅಲ್ಲ, ಯಾರು ದೇವತೆಗಳು ಅವರ ಹೂವುಗಳು ಎಂದಿಗೂ ಬಾಡೋದಿಲ್ಲ, ಮಾಸೋದಿಲ್ಲ, ಮೊಗ್ಗಾಗೋದಿಲ್ಲ ಅಂತಂದ್ರೆ ಮತ್ತೆ ಬಾಡಿ ಬಿಡೋದಿಲ್ಲ. ಆಮೇಲೆ ದೇವತೆಗಳು ಎಂದಿಗೂ ತಮ್ಮ ಕಣ್ಣನ್ನು ಮಿಟುಕಿಸೋದಿಲ್ಲ. ಅದಕ್ಕೆ ದೇವತೆಗಳಿಗೆ ಅನಿಮಿಷರು ಅಂತ ಕರೀತಾರೆ. ಕಣ್ಣನ್ನ ಮಿಟುಕಿಸದೇ ಇರುವಂತಹವರು ದೇವತೆಗಳು. ಈ ಎಲ್ಲ ಲಕ್ಷಣಗಳು ಮೊದಲಿಗೆ ಸುಕನ್ಯೆಗೆ ತಿಳಿದಿರ್ಲಿಲ್ಲ, ಅಥವಾ ಈ ಲಕ್ಷಣಗಳು ಗೊತ್ತಿದ್ರು ಅವಳಿಗೆ ಆ ಸಂದರ್ಭದಲ್ಲಿ ಇದನ್ನ ವಿಚಾರ ಮಾಡ್ಲಿಕ್ಕೆ ಆಗದೇ ಇರೋ ಹಾಗೆ ಮನಸ್ಸನ್ನೆಲ್ಲ ಅವರು ಕಸಿದುಕೊಂಡು ಬಿಟ್ಟಿದ್ರು. ಆಮೇಲೆ ಇವಳು ಪ್ರಾರ್ಥಿಸಿದಾಗ ಈ ಲಕ್ಷಣಗಳು ಇಬ್ಬರಲ್ಲಿ ಕಾಣಿಸ್ತು, ಇನ್ನೊಬ್ಬರಲ್ಲಿ ಕಾಣಿಸ್ತಿಲ್ಲ. ಇವನೇ ನನ್ನ ಪತಿ ಅಂತ ತಿಳಿದ್ರು. ಅವಳ ಪಾತಿವ್ರತ್ಯದಿಂದ ಸಂತುಷ್ಟರಾದ ದೇವತೆಗಳು ಯೌವನ ಭರಿತನಾದಂತಹ
ಚ್ಯವನ ಋಷಿಗಳನ್ನ ಅಲ್ಲಿಯೇ ಬಿಟ್ಟು ತಾವು ಸ್ವರ್ಗಲೋಕಕ್ಕೆ ಹೋಗ್ತಾ ಇದ್ದಾರೆ. ವಿಮಾನವನ್ನೇರಿ ಸ್ವರ್ಗಲೋಕಕ್ಕೆ ತೆರಳುತ್ತಾ ಇದ್ದಾರೆ. ಇಷ್ಟು ಒಂದು 8-10 ಶ್ಲೋಕಗಳ ಭಾವಾರ್ಥವನ್ನು ಹೇಳಿದ್ದೇನೆ. ಇದರ ಮೊದಲಿಗೆ ನೋಡಿ ಬಿಡೋಣ ಎಷ್ಟು ಸೊಗಸಾಗಿದೆ ಮುಂದೆ. ಆಮೇಲೆ ಇವ್ರ ಅಪ್ಪ ಬರ್ತಾನೆ, ಗಾಬರಿ ಆಗೋಗ್ಬಿಡ್ತಾನೆ, ಯಾರ್ದೋ ಮದುವೆ ಮಾಡ್ಕೊಟ್ರೆ ಯಾರ್ದೋ ಜೊತೆಯಲ್ಲಿ ಇದ್ದಾಳಲ್ಲ ಅಂತ. ಅದು ಮುಂದೆ ಕತೆ ಬರುತ್ತೆ, ಅದ್ ಮತ್ ನೋಡೋಣ. 9ನೇ ಸ್ಕಂದದ 4ನೇ ಅಧ್ಯಾಯದ 10ನೇ ಶ್ಲೋಕ. ಸುಕನ್ಯಾ ಚ್ಯವನಂ ಪ್ರಾಪ್ಯ ಪತಿಂ ಪರಮ ಕೋಪನಂ ಪ್ರೀಣಯಾಮಾಸ ಚಿತ್ತಜ್ಞ ಅಪ್ರಮತ್ತಾನುವೃತ್ತಿಭಿಃ. ಸುಕನ್ಯೆಯು ಬಹಳ ಬಾಲಕಿಯಾದವಳು, ಯೌವನದಲ್ಲಿದ್ದವರಿಗೆ ಮನಸ್ಸು ಚಂಚಲವಾಗ್ಲಿಕ್ಕೆ ಬಹಳ ಅವಕಾಶಗಳಿರುತ್ತೆ. ಶಾರೀರಿಕವಾದಂತಹ ಶಕ್ತಿಯೂ ಹಾಗೆಯೇ ಇರುತ್ತೆ. ಅಂತಹವಳು ಮುಪ್ಪು ಅಡರಿರುವಂತಹ, ತನ್ನ ಕೆಲಸವನ್ನು ತನಗೆ ಸ್ವತಂತ್ರವಾಗಿ ಮಾಡಿಕೊಳ್ಳಿಕ್ಕಾಗದೇ ಇರುವಂತಹ ಚ್ಯವನ ಋಷಿಗಳನ್ನ ಮದುವೆ ಮಾಡಿಕೊಂಡಿದ್ದಾಳೆ. ಬಹಳ ಜಾಗರೂಕತೆಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ ಅವರ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಪ್ರೀಣಯಾಮಾಸ ಚಿತ್ತಜ್ಞ, ಇನ್ನೊಬ್ಬರ ಮನಸ್ಸನ್ನು ಹೇಗೆ ಒಲಿಸಿಕೊಳ್ಬೇಕು ಅಂತ ಬಹಳ ಚೆನ್ನಾಗಿ ಸೇವೆಯನ್ನು ಮಾಡಿ ತಿಳಿದುಕೊಂಡಿದ್ದಾಳೆ. ಅಪ್ರಮತ್ತ ಅನುವೃತ್ತಿಭಿಃ, ಎಂದಿಗೂ ಮೈ ಮರೆಯಲಿಲ್ಲ. ಕೆಟ್ಟ ವಿಷಯಗಳ ಕಡೆಯಲ್ಲಿ ತನ್ನ ಮನಸ್ಸನ್ನ ಹರಿಯಗೊಡ್ಲಿಲ್ಲ. ಆ ಮುನಿಗಳನ್ನ ಒಲಿಸಿಕೊಳ್ತಾ ಇದ್ದಾಳೆ. ಇಷ್ಟು ಚೆನ್ನಾಗಿ ಇವಳು ಸೇವೆಯನ್ನು ಮಾಡ್ತಾ ಇದ್ದಾಳೆ. ಅದೇ ಸಂದರ್ಭದಲ್ಲಿ ನಾಸತ್ಯ ಮತ್ತು ದಸರಾ ಎಂಬಂತಹ ಹೆಸರಿನ ದೇವತೆಗಳ ವೈದ್ಯರಾದಂತಹ ಅಶ್ವಿನಿ ದೇವತೆಗಳು ಚ್ಯವನ ಋಷಿಗಳ ಆಶ್ರಮಕ್ಕೆ ಬರ್ತಾ ಇದ್ದಾರೆ. ಆವಾಗ ಚ್ಯವನ ಋಷಿಗಳು ಹೇಳ್ತಾ ಇದ್ದಾರೆ, ನನಗೆ ತಾರುಣ್ಯವನ್ನು ಕೊಡಿ, ನನ್ನ ಹೆಂಡತಿಯ ಜೊತೆಯಲ್ಲಿ ನಾನು ಚೆನ್ನಾಗಿ ವಿಹಾರ ಮಾಡಬೇಕಾಗಿದೆ, ನನಗೆ ಯೌವನವನ್ನು ಕೊಡಿ ಅಂತ ಅಶ್ವಿನಿ ದೇವತೆಗಳ ಬಳಿಯಲ್ಲಿ ಕೇಳ್ತಾ ಇದ್ದಾರೆ. ಕಸ್ಯಚಿತ್ ಕಾಲಸ್ಯ ನಾಸತ್ಯೌ ಆಶ್ರಮಂ ಗತೌ ಸಂಪೂಜಯಿತ್ವಾ ಪ್ರೋವಾಚ ವಯೋ ಮೇ ದತ್ತಮೀಶ್ವರೋ. ಇಂತಹ ಕಾಲದ ಕಳೆಯುವ ಸಂದರ್ಭದಲ್ಲಿ ನಾಸತ್ಯ ಎಂಬ ಹೆಸರಿನ ನಾಸತ್ಯ, ದಸ್ರಾ, ನಾಸತ್ಯರು ಅಂತಂದ್ ಹೇಳಿದ್ರೆ ಇಬ್ರು ಅಂತ ಅರ್ಥ, ಅಥವಾ ದಸರಾ ಅಂತ ಹೇಳಿದ್ರೆ ಇಬ್ರು ಅಂತ ಅರ್ಥ. ಒಬ್ರು ಅಂತ ಇಲ್ವೇ ಇಲ್ಲ. ನಾಸತ್ಯ ಇದ್ದಲ್ಲಿ ದಸರಾ ಇದ್ದೇ ಇರ್ತಾರೆ, ದಸರಾ ಇದ್ದಲ್ಲಿ ನಾಸತ್ಯ ಇದ್ದೇ ಇರ್ತಾರೆ. ಅವಳಿ ಜವಳಿ ಬರೀ ಹುಟ್ಟಬೇಕಾದ್ರಲ್ಲ, ಆಮರಣಾಂತವಾಗಿ ಇಬ್ರು ಅವಳಿ ಜವಳಿನೇ. ಅದಕ್ಕೆ ನಕುಲ ಸಹದೇವರಾಗಿ ಮೈಂದ ವಿವಿಧರಾಗಿ ಎಲ್ಲಿ ಹೋದ್ರು ಇಬ್ರೂ ಬರ್ತಾರೆ, ಒಬ್ರು ಬರೋದೇ ಇಲ್ಲ. ಅದಕ್ಕೆ ಮಾದ್ರಿ ಕುಂತಿ 3 ಜನ ಮಕ್ಕಳನ್ನು ಪಡೆದು ಬಿಟ್ಟಿದ್ಲು. ಧರ್ಮರಾಜ, ಭೀಮ ಮತ್ತು ಅರ್ಜುನನನ್ನು ಪಡೆದು ಬಿಟ್ಟಿದ್ಲು. ಆವಾಗ ಪಾಂಡುರಾಜನ 2ನೇ ಪತ್ನಿಯಾದಂತಹ ಮಾದ್ರಿ ಬಂದು ಹೇಳಿದ್ಲು, ನೋಡು, ನಿನಗಂತೂ ಮಕ್ಕಳಿಲ್ಲ, ನಿನ್ನ ದೆಸೆಯಿಂದ ನನಗೆ ಮಕ್ಕಳಾಗಲಿಕ್ಕೆ ಸಾಧ್ಯ ಇಲ್ಲ, ಕಿಂದಮ ಋಷಿಗಳ ಶಾಪ ಇದೆ. ನನ್ನ ಸವತಿಯಾದಂತಹ ಕುಂತಿಗೆ 3 ಜನ ಮಕ್ಕಳಾಗಿದ್ದಾರೆ, ಅವಳಿಗೆ ಸ್ವಲ್ಪ ಹೇಳಿ ನನಗೂ ಮಂತ್ರವನ್ನು ಕೊಡ್ಲಿಕ್ಕೆ ಹೇಳು ಅಂತ ಹೇಳ್ತಾ ಇದ್ದಾಳೆ. ಆವಾಗ ಪಾಂಡು ರಾಜ ಹೇಳ್ತಾ ಇದ್ದಾನೆ ಕುಂತಿಗೆ, ನೋಡು, ನೀನು 3 ಜನ ಮಕ್ಕಳನ್ನು ಪಡೆದಿದ್ದಿ, ಮಾದ್ರಿಗೂ ಕೂಡ ಮಂತ್ರವನ್ನು ಉಪದೇಶ ಕೊಡು, ಅವಳು ಯಾರಾದ್ರೂ ದೇವತೆಗಳನ್ನು ಕರೆದು ಮಕ್ಕಳನ್ನು ಪಡೀಲಿ ಅಂತ ಹೇಳಿದಾಗ ಕುಂತಿ ಮತ್ತೆ ಇವಳು ತುಂಬಾ ಸಾರ್ತಿ ಬಳಸಿ ತನಗಿಂತ ಹೆಚ್ಚಿಗೆ ಮಕ್ಕಳನ್ನು ಪಡೆದು ಬಿಟ್ರೆ ಮತ್ ತುಂಬಾ ಜನ ದೇವತೆಗಳನ್ನು ಕರೆದು ಮತ್ತ ಅವರೇ ಮಕ್ಕಳನ್ನು ಪಡೆದು ಬಿಟ್ರೆ ಕಷ್ಟ ಅಂತ ಅನ್ಕೊಂಡು ಒಂದೇ ಬಾರಿ ನೀನು ದೇವತೆಗಳನ್ನು ಕರಿಬೇಕು ಅಂತ ಹೇಳಿದ್ಲು. ಅದಕ್ಕೆ ಮಾತ್ರ ಸ್ವಲ್ಪ ಯೋಚನೆ ಮಾಡಿದ್ಲು. ಅವಳಿಗೆ 3 ಜನ ಮಕ್ಕಳಿದ್ದಾರೆ, ಒಬ್ಬರೇ ಮಕ್ಕಳನ್ನ ಒಂದೇ ಬಾರಿ ಕರೆದಾಗ ಒಬ್ಬನೇ ಮಗನನ್ನು ಪಡೆದು ಬಿಟ್ಟೆ ಅಂತಂದ್ ಹೇಳಿದ್ರೆ ಅವಾಗ ಈ ತಾರತಮ್ಯ ಸರಿ ಹೊಂದೋದಿಲ್ಲ, 3, 1 ಅಂತ. ಅದಕ್ಕೆ ನಾನು ಒಂದೇ ಬಾರಿ ಕರೆದು 2 ಮಕ್ಕಳನ್ನು ಪಡೆದ ಹಾಗೆ ಆಗ್ಬೇಕು ಅಂತಂದುಕೊಂಡು ಅಶ್ವಿನಿ ದೇವತೆಗಳನ್ನ ಕರೆದು ಆವಾಗ ನಕುಲ ಸಹದೇವ ಎಂಬಂತಹ 2 ಹೆಸರಿನ 2 ಮಕ್ಕಳನ್ನ ಮಾದ್ರಿ ಪಡೆದಲು ಅಂತ ಮಹಾಭಾರತದಲ್ಲಿ ಬರುವಂತಹ ಕಥೆ. ಅಂದ್ರೆ ಈ ದೇವತೆಗಳು ಬಂದ್ರು ಅಂತಂದ್ರೆ 2 ಬರ್ತಾರೆ, ಒಬ್ರು ಬರೋದು ಅಂತ ಇಲ್ವೇ ಇಲ್ಲ. ಈ ರೀತಿಯಾಗಿ ಅಂತಹ ಅಶ್ವಿನಿ ದೇವತೆಗಳು ಈ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಮಹಾಧರ್ಮಶಾಸ್ತ್ರ ಪ್ರವೀಣರು, ದೇವತೆಗಳ ವೈದ್ಯರು ಅಂತ ಪ್ರಸಿದ್ಧರಾದವರು
ಅವ್ರು ಬಂದಾಗ ನನಗೆ ತಾರುಣ್ಯವನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ಮುನಿಗಳು ಸತ್ಕಾರ ಮಾಡಿ. ಸಂಪೂಜಯಿತ್ವಾ ಪ್ರೋವಾಚ ವಯೋ ಮೇ ದತ್ತಂ ಈಶ್ವರವು, ನನಗೆ ವಯಸ್ಸನ್ನು ಕೊಡಿ, ನನಗೆ ತಾರುಣ್ಯವನ್ನು ಕೊಡಿ, ನೀವು ನನಗೆ ತಾರುಣ್ಯವನ್ನು ಕೊಡೋ ವಿಷಯದಲ್ಲಿ ಸಮರ್ಥರಾಗಿದ್ದೀರಿ, ತಾರುಣ್ಯವನ್ನು ಕೊಡಿ ಅಂತ ಕೇಳಿದ್ರು. ಅದರಿಂದ ನನಗೇನು ಪ್ರಯೋಜನ ಅಂತ ನೀವು ವಿಚಾರ ಮಾಡಬೇಡಿ. ಗ್ರಹಂ ಗೃಹೇಶ್ಯೇ ಸೋಮಸ್ಯ ಯಜ್ಞೇ ವಾಂ ಅಪ್ಯಸೋಮಯೋ ಕ್ರಿಯತಾಂ ಮೇ ವಯೋ ರೂಪಂ ಪ್ರಮದಾನಾಂ ಯದೀಪ್ಸಿತಂ. ನೋಡಿ, ಹೆಂಡತಿಯ ಮೇಲೆ ಎಷ್ಟು ಪ್ರೀತಿ ಇದೆ. ಇಷ್ಟು ತಾರುಣ್ಯದಲ್ಲಿ ನನ್ನ ಹೆಂಡತಿ ಇದ್ದಾಳೆ, ಎಲ್ಲಾದ್ರೂ ಮಾರ್ಕೆಟ್ಗೆ ಅಲ್ಲಿಗೆ ಇಲ್ಲಿಗೆ ಹೋಗ್ಬೇಕಾದ್ರೆ ನನ್ನನ್ನು ಕರೆದುಕೊಂಡು ಹೋದ್ರೆ ಅಯ್ಯೋ ಎಂತಹ ವೃದ್ಧನಾದ ಗಂಡನ ಜೊತೆಯಲ್ಲಿ ಹೋಗ್ತಾ ಇದ್ದೇನಲ್ಲ ಅಂತ 4-6 ಜನ ಮಾತನಾಡಿದಾಗ ಅವಳ ಮನಸ್ಸಿಗೆ ಬೇಸರ ಆಗ್ಬಾರ್ದು. ಅದಕ್ಕೋಸ್ಕರ ಸ್ತ್ರೀಯರಿಗೆ ಅಪೇಕ್ಷಿತವಾದಂತ ರೂಪ ಎಂತಹದ್ದು, ಯೌವನ ಎಂತಹದ್ದು, ಶರೀರದಲ್ಲಿ ತಾಕತ್ತು ಯಾವ ರೀತಿಯಾಗಿರಬೇಕು ಅಂತಹ ರೂಪ, ಸೌಂದರ್ಯ, ಶರೀರದಲ್ಲಿ ಸ್ಥಿರತೆ, ದಾರ್ಢ್ಯ ಇವೆಲ್ಲವನ್ನೂ ಕೂಡ ನನಗೆ ತುಂಬಿಸಿಕೊಡಿ ಅಂತ ಕೇಳಿದ್ರು. ನನಗೇನು ಪ್ರಯೋಜನ ಅಂತಂದ್ರೆ ಗ್ರಹಂ ಗೃಹೀಷ್ಯೆ ಸೋಮಸ್ಯ ಯಜ್ಞೇ ವಾಂ ಅಪ್ಯಸೋಮಯೋ. ನೀವಿಬ್ರು ದೇವತೆಗಳ ಗಣದಲ್ಲಿ ಸೇರಿದರೂ ಕೂಡ ಸೋಮಪಾನಕ್ಕೆ ಅರ್ಹರಾದ, ಹಿಂದೆ ಹೇಳಿದಂತೆ 100 ಜನ ದೇವತೆಗಳಿಗೆ ಮಾತ್ರ ಸೋಮಪಾನವನ್ನು ಮಾಡುವಂತಹ ಅವಕಾಶ ಇದೆ. ನೀವು ವೈದ್ಯರು ಅಂತ ಅಂದುಕೊಂಡು ನಿಮ್ಮನ್ನ ಆ ಸ್ಥಾನದಿಂದ ಬಹಿಷ್ಕಾರ ಮಾಡಿದ್ದಾರೆ. ಅಂದ್ರೆ ದೇವತೆಗಳಲ್ಲಿ ವೈದ್ಯರು ಅಂತ ಅನ್ನೋದಕ್ಕೆ ಅಷ್ಟು ದೊಡ್ಡ ಪೋಸ್ಟ್ ಅಂತ ಲೆಕ್ಕ ಇಲ್ಲ ಅವರಿಗೆ. ಯಾವ್ದಾದ್ರೂ ದಿಕ್ಪಾಲಕರಾಗಬೇಕು, ತತ್ವಕ್ಕೆ ಅಭಿಮಾನಿಗಳಾದ ದೇವತೆಗಳಾಗಿರ್ಬೇಕು. ನೀವು ತತ್ವಾಭಿಮಾನಿಗಳು ಅಲ್ಲ, ಯಾವ್ದಾದ್ರೂ ದಿಕ್ಪಾಲಕರೋ ಯಾವ್ದು ಅಲ್ಲ. ವೈದ್ಯರು ಅಂತ ನಿಮ್ಮನ್ನ ನಿಕೃಷ್ಟವಾಗಿ ಕಂಡು ನಿಮಗೆ ಸೋಮಪಾನದ ಅರ್ಹತೆ ಇಲ್ಲದೆ ಇರೋ ಹಾಗೆ ನಿಮ್ಮನ್ನ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ. ನಿಮಗೆ ಸೋಮಲತೆಯನ್ನು ಹಿಂಡಿದಾಗ ಬರುವ ಸೋಮಪಾನವನ್ನ ಸ್ವೀಕಾರ ಮಾಡುವಂತಹ ಅರ್ಹತೆಯನ್ನು ನಾನು ಒದಗಿಸಿಕೊಡ್ತೇನೆ. ಹಾಗಾಗಿ ನಿಮಗೆ ಈ ಉಪಕಾರವನ್ನು ಮಾಡ್ತೇನೆ. ಆದ್ರಿಂದಾಗಿ ನಾವಿಬ್ಬರು ಪರಸ್ಪರ ಸಹಾಯವನ್ನು ಮಾಡಿಕೊಳ್ಳೋಣ. ನೀವು ನನಗೆ ಇಂತಹ ರೂಪ, ಲಾವಣ್ಯ, ಶರೀರದ ಸೌಂದರ್ಯಗಳನ್ನ, ಶಕ್ತಿಯನ್ನು ತುಂಬಿಕೊಟ್ರಿ ಅಂತಂದ್ರೆ ನಾನು ನಿಮಗೆ ಸೋಮಪಾನ ಮಾಡುವ ಅವಕಾಶವನ್ನು ಒದಗಿಸಿಕೊಡ್ತೇನೆ ಅಂತ ಚವನ ಋಷಿಗಳು ಇವರಿಬ್ಬರಿಗೆ ಹೇಳ್ತಾ ಇದ್ದಾರೆ. ಬಹಳ ಸಂತೋಷವಾಗಿ ಆಗ್ಲಿ ಅಂತ ಹೇಳಿ ಈ ಒಂದು ಸರೋವರದ ಬಳಿಯಲ್ಲಿ ಹೋಗಿ ಸ್ನಾನ ಮಾಡ್ರಿ ಅಂತ ಹೇಳಿದರು. ಬಾಢಮಿತ್ಯು ಚತುರ್ವಿಪ್ರಂ ಅಭಿನಂದ್ಯಭಿಷಕ್ತಮೌ. ಮಹಾ ಶ್ರೇಷ್ಠರಾದ ವೈದ್ಯರು. ಭಿಷಕ್ ತಮೌ, ಭಿಷಕ್ ಅಂತಂದು ಹೇಳಿದ್ರೆ ವೈದ್ಯ ಅಂತ ಅರ್ಥ. ಭಿಷಕ್ ತಮೋ ಅಂತಂದ್ರೆ ಶ್ರೇಷ್ಠರಾದ ವೈದ್ಯರು ಅಂತ. ನಮಗೀಗ 4-5 ಯೂನಿವರ್ಸಿಟಿಗಳಲ್ಲಿ ಅನೇಕ ಕೋರ್ಸ್ಗಳನ್ನು ಮಾಡಿ MBBS, MD ಇವುಗಳೆಲ್ಲವನ್ನು ಮಾಡಿ ವಿದೇಶಕ್ಕೆ ಹೋಗಿ ಉತ್ತಮವಾದಂತಹ ಈ ಕಾಲೇಜುಗಳಲ್ಲಿ ಆ ಪದವಿ ಪ್ರಮಾಣ ಪತ್ರಗಳನ್ನು ಪಡೆದರು ಅಂತಂದು ಹೇಳಿದ್ರೆ ಬಹಳ ಶ್ರೇಷ್ಠರಾದ ವೈದ್ಯರು ಅಂತ ನಾವು ಅವರನ್ನು ಹೇಗೆ ಪರಿಗಣಿಸ್ತೇವೋ ಹಾಗೆ ಬಹಳ ಶ್ರೇಷ್ಠರಾದ ವೈದ್ಯರು. ಯಾಕೆಂದ್ರೆ ನಮ್ಮ ಭಾರತ ದೇಶದಲ್ಲಿ ಮನೆ ಮನೆಗೊಬ್ಬ ವೈದ್ಯ ಇದ್ದಾನೆ. ಯಾಕೆಂದ್ರೆ ನಮಗೆ ನಾವೇ ಡಾಕ್ಟರ್ ಅನ್ನೋ ಹಾಗೆ ಪ್ರತಿಯೊಂದು ರೋಗಕ್ಕೂ ಔಷಧಗಳು ನಮಗೆ ಗೊತ್ತೇ ಇರುತ್ತೆ. ಡಾಕ್ಟರ್ ಬಳಿಯಲ್ಲಿ ಹೋಗೋದೇ ಇಲ್ಲ. ತುಂಬಾ ದೊಡ್ಡ ಕಾಯಿಲೆಗಳು ಬಂತು ಅಂದ್ರೆ ಅಷ್ಟೇ ಹೋಗ್ತೇವೆ. ನಾವೆಲ್ಲರೂ ವೈದ್ಯರಿದ್ದ ಹಾಗೆ ಇದ್ದೇವೆ. ಹಾಗರ್ಲಲ್ಲ ಅವರು. ಭಿಷಕ್ ತಮೌ, ಶ್ರೇಷ್ಠರಾದ ವೈದ್ಯರು. ಅಂತಹವರು ಎಂಥ ದೊಡ್ಡ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಸೋಮಪಾನಕ್ಕೆ ಅರ್ಹತೆಯನ್ನು ದಕ್ಕಿಸಿಕೊಡ್ತಾ ಇದ್ದಾರೆ. ಆಯ್ತು ಅಂತಂದುಕೊಂಡು ಸರೋವರದ ಬಳಿಯಲ್ಲಿ ಕರೆದುಕೊಂಡು ಹೋಗಿ ನಿಂತು ಇಲ್ಲಿ ಸ್ನಾನ ಮಾಡ್ರಿ ಅಂತಂದ್ರು. ನಿಮಜ್ಜತಾಂ ಭವಾನಸ್ಮಿನ್ ಹೃದಯ ಸಿದ್ಧ ವಿನಿರ್ಮಿತೆ. ಸಿದ್ಧ ಪುರುಷರು ನಿರ್ಮಾಣ ಮಾಡಿದಂತಹ ಅದ್ಭುತವಾದ ಸರೋವರ ಇದು. ಈ ಸರೋವರದಲ್ಲಿ ಬಂದು ಸ್ನಾನವನ್ನು ಮಾಡಿ ಅಂತ ಅವ್ರಿಗೆ ಸರೋವರವನ್ನು ತೋರಿಸಿಕೊಟ್ರು. ಸ್ನಾನ ಮಾಡ್ಲಿಕ್ಕೆ ಹೋಗುವ ಶಕ್ತಿ ಆದ್ರೂ ಇರಬೇಕಲ್ಲ, ಆ ಶಕ್ತಿ ಇಲ್ಲ. ಅಷ್ಟು ಜರ್ಜರಿತವಾದ ಶರೀರ. ಹೇಳ್ತಾರದ್ನ ಆಗಲೇ ಹೇಳಿದ ಹಾಗೆ ಅವರ ನರ ನಾಡಿಗಳೆಲ್ಲ ಹೊರಗಡೆ ನಿಂತು ನೋಡಿದ್ರೆ ಕಾಣಿಸ್ಬಿಡುತ್ತೆ. MRI ಸ್ಕ್ಯಾನು, ಆ ಸಿಟಿ ಸ್ಕ್ಯಾನು, ಆ ಸ್ಕ್ಯಾನು, ಈ ಸ್ಕ್ಯಾನು ಅಂತೆಲ್ಲ ಹೇಳ್ತಾರಲ್ಲ. ಒಳಗಡೆ ಏನಾಗಿದೆ ಅಂತ ನೋಡ್ಲಿಕ್ಕೆ ಅಂತ ಏನೇನು ಪರೀಕ್ಷೆಗಳನ್ನು ಮಾಡ್ಬೇಕೋ ಹಂಗೆ ಹೊರಗಣ್ಣಿನಿಂದ ನೋಡಿದ್ರು ಯಾವ್ಯಾವ ನರನಾಡಿಗಳಲ್ಲಿ ಏನೇನಾಗಿದೆ, ಮೂಳೆಗಳೆಲ್ಲ ಯಾವ ಅವಸ್ಥೆಯಲ್ಲಿದೆ ಅಂತ ಹಾಗೆ ಕಾಣಿಸಿ ಬಿಡುವಷ್ಟು ಕೃಶವಾದ ಶರೀರ. ತಪಸ್ಸಿನಿಂದ ಅಷ್ಟು ಶರೀರವನ್ನ ಪರಿತಾಪ ಮಾಡಿಬಿಟ್ಟಿದ್ದಾರೆ. ಅಷ್ಟು ಶರೀರವನ್ನ ಶೋಷಣೆಗೊಳಿಸಿದ್ದಾರೆ ತಪಸ್ಸಿನಿಂದ.
ದೇವತೆಗಳೇ ಅವರ ತೋಳುಗಳನ್ನು ಹಿಡಿದುಕೊಂಡು ಅವರ ಜೊತೆಯಲ್ಲಿ ತಾವೂ ಮುಳುಗಿ ಅವರನ್ನ ಮುಳುಗಿಸ್ತಾ ಇದ್ದಾರೆ. ಇತ್ಯುಕ್ತೋ ಜರಯಾಗ್ರಸ್ತ ದೇಹೋ ಧಮನಿ ಸಂತತಃ ಧಮನಿ ಸಂತತಃ. ಅವರ ನಕ್ತ ನಾಳಗಳೆಲ್ಲ ಹೊರಗಡೆಯಲ್ಲಿ ಹಾಗೆ ಕಾಣಿಸ್ತಾ ಇತ್ತು. ಹೃದಂ ಪ್ರವೇಶಿತೋ ಶ್ವಿಭ್ಯಾಂ. ಅವರಿಗೆ ಮುಳುಗಲಿಕ್ಕೆ ಆಗ್ಲಿಲ್ಲ, ಅಶ್ವಿನಿ ದೇವತೆಗಳೇ ಅವರನ್ನು ಕರೆದುಕೊಂಡು ಹೋಗಿ ಮುಳುಗಿಸ್ತಾ ಇದ್ದಾರೆ. ಸ್ವಯಂಚ ಮಜ್ಜತಾಂ ಹೃದಯ. ಅವರನ್ನಷ್ಟೇ ಮುಳುಗಿಸ್ಲಿಲ್ಲ, ತಾವು ಮುಳುಗಿದ್ರು. ಯಾಕೆ ಅಂತಂದ್ರೆ ಇಂತಹ ದೊಡ್ಡದಾದ ತಪಸ್ಸಿನ ಗಣಿಯಾದಂತಹ ಚವನ ಋಷಿಗಳನ್ನ ಮದುವೆ ಆದಾಗ, ಇವರನ್ನ ಮದುವೆಯಾದಂತಹ ಯಾರಿಗೋಸ್ಕರ ಇವರು ಈ ತಾರುಣ್ಯವನ್ನು ಪಡೀತಾ ಇದ್ದಾರೋ ಅಂತಹ ಸುಕನ್ಯೆಗೆ ಇವರನ್ನ ಮದುವೆಯಾಗುವ ಅರ್ಹತೆ ಇದೆಯೋ, ಅವಳ ಪಾತಿವ್ರತ್ಯ ಎಂತಹದ್ದು ಅಂತ ಪರೀಕ್ಷೆ ಮಾಡ್ಬೇಕಲ್ಲ. ಪರೀಕ್ಷೆಗೋಸ್ಕರ ಅಂತ ತಾವು ಆ ಸರೋವರದಲ್ಲಿ ಮುಳುಗ್ತಾ ಇದ್ದಾರೆ. ಅವ್ರು ಮುಂಚೆನೋ ಈ ತಾರುಣ್ಯವೇ ಇತ್ತು, ಈ ಮುಳುಗಿದ್ರಿಂದ ಏನಾಯ್ತು ಅಂದ್ರೆ ಸಮಾನ ರೂಪ ಬಂತು. ಈ ಋಷಿಗಳ ಜೊತೆಯಲ್ಲಿ ಸಮಾನ ರೂಪವನ್ನು ಪಡೆದ್ರು. ಒಳ್ಳೆ ತಾರುಣ್ಯ ಇದೆ, ಕೈ ಕಾಲುಗಳೆಲ್ಲ ದಷ್ಟಪುಷ್ಟವಾಗಿ ತುಂಬಿಕೊಂಡಿದೆ. ಯಾರಾದ್ರೂ ನೋಡಿದ್ರೆ ಇಂತಹವನನ್ನ ಮದುವೆ ಆಗ್ಬೇಕಪ್ಪ ಅಂತ ಮನಸ್ಸಿನಲ್ಲಿ ಮನ್ಮಥನ ಬಾಣಗಳ ಚುಚ್ಚುವಷ್ಟು ಅಷ್ಟು ಸೌಂದರ್ಯವನ್ನ ತಾಳಿ ಬರ್ತಾ ಇದ್ದಾರೆ ಚವನ ಋಷಿಗಳು. ಆದ್ರೆ ಅವ್ರು ಒಬ್ರೇ ಬರ್ತಾ ಇಲ್ಲ, ಪಕ್ಕದಲ್ಲಿ ಅಶ್ವಿನಿ ದೇವತೆಗಳು ಇದ್ದಾರೆ. ಯಾರು ಅಶ್ವಿನಿ ದೇವತೆಗಳು, ಯಾರು ಚವನ ಋಷಿಗಳು ಅಂತ ಗೊತ್ತಾಗದೇ ಇರುವಷ್ಟು ಸಾಮ್ಯ ಅವರಲ್ಲಿ ಕಾಣಿಸ್ತಾ ಇದೆ. ಪುರುಷಾಸ್ತ್ರಯ ಉತ್ತಸ್ಥು ಆಪೀಚ್ಯ ವನಿತಾ ಪ್ರಿಯಾ. ವನಿತಾ ಪ್ರಿಯಾ, ಸ್ತ್ರೀಯರು ನೋಡಿದ್ರೆ ಅಂತಹ ದಷ್ಟಪುಷ್ಟವಾದ ಶರೀರ, ಮೋಹಕವಾದಂತಹ ರೂಪ, ಸ್ತ್ರೀಯರಿಗೆ ಇಷ್ಟವಾಗುವಂತಹ ಶರೀರದ ಅವಯವಗಳನ್ನ ತುಂಬಿಕೊಂಡು ಒಳ್ಳೆ ಆಭರಣಗಳಿಂದ ಅಲಂಕೃತರಾಗಿ 3 ಜನ ಪುರುಷರು ಬರ್ತಾ ಇದ್ದಾರೆ. ಪದ್ಮಸ್ರಜ ಕುಂಡಲಿನಃ ತುಲ್ಯ ರೂಪ ಸುವಾಸಸಃ. ಒಂದೇ ರೀತಿಯಾದಂತಹ ರೂಪ ಇದೆ, ಬಟ್ಟೆಗಳನ್ನು ಧರಿಸಿದ್ದಾರೆ. ಪದ್ಮಸ್ರಜ, ಪದ್ಮದ ಹಾರಗಳನ್ನ ಹಾಕಿಕೊಂಡಿದ್ದಾರೆ. ಅಂತಹ 3 ಯುವಕರು ಎದ್ದು ಬರ್ತಾ ಇದ್ದಾರೆ. ಈಗ ಸುಕನ್ಯೆಗೆ ಯೋಚನೆ ಶುರು ಆಯ್ತು, ಯಾರಪ್ಪ ನನ್ನ ಗಂಡ ಇದರಲ್ಲಿ? ನೋಡ್ಲಿಕ್ಕೆ 3 ಜನ ಒಂದೇ ರೀತಿಯಾಗಿದ್ದಾರೆ, ಯಾರು ಇದರಲ್ಲಿ ನನ್ನ ಪತಿ ಅಂತ ಬಹಳ ಯೋಚನೆ ಆಯ್ತು. ನೋಡಿದರೆ ನಾವು ಪೇಪರ್ಗಳಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇರ್ತೇವೆ, ಈ ಚಿತ್ರಕ್ಕೂ ಗಮನಿಸಿ 10 ವ್ಯತ್ಯಾಸಗಳನ್ನು ಗುರುತಿಸಿ ಅಂತ ಹೇಳಿರ್ತಾರೆ. ಹಾಗೆ ನೋಡಿದಾಗ 2 ಚಿತ್ರಗಳು ಒಂದೇ ರೀತಿಯಾಗಿ ಕಾಣಿಸ್ತಾ ಇರುತ್ತೆ, ಏನು ವ್ಯತ್ಯಾಸಗಳೇ ಕಾಣೋದಿಲ್ಲ. ಆದ್ರೆ ಬಹಳ ಪರೀಕ್ಷಿಸಿ ನೋಡಿದಾಗ ಸೂಕ್ಷ್ಮವಾದ ಕೆಲವು ವ್ಯತ್ಯಾಸಗಳು ಕಂಡು ಬರುತ್ತೆ. ಹಾಗೆ ಈ 3 ಜನರಲ್ಲೂ ಕೂಡ ಸಮಾನವಾದಂತಹ ರೂಪವನ್ನು ನೋಡಿದಾಗ ಸುಕನ್ಯೆಗೂ ಕೂಡ ಯಾರು ನನ್ನ ಗಂಡ, ಯಾರು ದೇವತೆಗಳು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ವಾಪಸ್ಸು ಅಶ್ವಿನಿ ದೇವತೆಗಳನ್ನೇ ಶರಣು ಹೊಂದುತ್ತಾ ಇದ್ದಾಳೆ. ನೋಡಿ, ನನಗೆ ಯಾರು ನಮ್ಮ ಪತಿ ಅಂತ ಗೊತ್ತಾಗ್ತಾ ಇಲ್ಲ, ತಾವೇ ನಮಗೆ ಆ ಜ್ಞಾನವನ್ನ ಬಳಸಬೇಕು, ಯಾರು ನನ್ನ ಗಂಡ ಅಂತ ತಿಳಿಯುವ ಹಾಗೆ ತಾವೇ ಮಾಡಿ ಕೊಡ್ಬೇಕು ಅಂತ ಅವಳು ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಆವಾಗ ಆ ವ್ಯತ್ಯಾಸವು ಇವಳಿಗೆ ಗೊತ್ತಾಗುವ ಹಾಗೆ ಬುದ್ಧಿಯನ್ನು ಪ್ರಚೋದನೆ ಮಾಡ್ತಾ ಇದ್ದಾರೆ ದೇವತೆಗಳು. ಈ 3 ಜನರಲ್ಲಿ ಒಬ್ಬನ ಕಣ್ಣು ಮಿಟುಕಿಸ್ತಾ ಇದೆ, ಪಾದಗಳು ಭೂಸ್ಪರ್ಶವನ್ನ ಮಾಡ್ತಾ ಇದೆ. ಒಬ್ಬ ಪುರುಷನ ಹೂಮಾಲೆಗಳು ನಿಧಾನವಾಗಿ ಬಾಡ್ಲಿಕ್ಕೆ ಪ್ರಾರಂಭವಾಗಿದೆ. ಆದ್ರೆ ಇಬ್ಬರದ್ದು ಕಣ್ಣುಗಳು ಮಿಟುಕಿಸ್ತಾ ಇಲ್ಲ, ಭೂಸ್ಪರ್ಶವಾಗಿಲ್ಲ, ಕಾಲಿಗೆ ನೆರಳು ಬೀಳ್ತಾ ಇಲ್ಲ, ಹೂಮಾಲೆಗಳು ಬಾಡ್ತಾ ಇಲ್ಲ. ಇವರಿಬ್ಬರು ದೇವತೆಗಳು ಇವನು ನನ್ನ ಪತಿಯಾದಂತಹ ಚವನ ಅಂತ ತಿಳಿದುಕೊಂಡು ತನ್ನ ಪತಿಯ ಕಾಲುಗಳಿಗೆ ಹೋಗಿ ನಮಸ್ಕಾರ ಮಾಡ್ತಾ ಇದ್ದಾಳೆ. ಇವರ ಪಾತಿವ್ರತ್ಯವನ್ನ ಮೆಚ್ಚಿ ಅವಳಿಗೆ ದೀರ್ಘ ಸೌಮಂಗಲ್ಯವನ್ನ ಹರಿಸಿ ದೇವತೆಗಳೆಲ್ಲ ವಿಮಾನವನ್ನೇರಿ ತಮ್ಮ ಲೋಕಗಳಿಗೆ ತೆರಳುತ್ತಾ ಇದ್ದಾರೆ. ತಾನ್ ನಿರೀಕ್ಷ ವರಾರೋಹ ಸ್ವರೂಪಾನ್ ಸೂರ್ಯ ವರ್ಚಸಃ ಅಜಾನತಿ ಪತಿಂ ಸಾಧ್ವಿ ಅಶ್ವಿನೌ ಶರಣಂ ಯಯೌ. ತನ್ನ ಪತಿ ಯಾರು ಅಂತ ತಿಳಿಯದೇನೆ ಸಾಧ್ವಿಯಾದಂತಹ ಇವಳು ಅಶ್ವಿನಿ ದೇವತೆಗಳನ್ನೇ ಮೊರೆ ಹೋಗ್ತಾ ಇದ್ದಾಳೆ, ನೀವೇ ತಿಳಿಸಿಕೊಡಿ. ಅವಳ ಪಾತಿವ್ರತ್ಯಕ್ಕೆ ಮೆಚ್ಚಿದಂತಹ, ಯಾಕೆ ಅಂದ್ರೆ ಅಷ್ಟು ಸೇವೆಯನ್ನು ಮಾಡಿದ್ದಾಳಲ್ಲ. ಯಾರಪ್ಪ ಈ ಮುದಿಯಾದ ಗಂಡನ ಜೊತೆ ಇರ್ತಾರೆ ಅಂತ 2 ದಿವಸಕ್ಕೂ ಹೋಗೋರನ್ನ ಕಾಣಿಸ್ತಾ ಇದ್ದೇವೆ.
ಚಿಕ್ಕ ಪುಟ್ಟ ವಿಷಯಗಳಿಗೆ ಗಂಡನನ್ನು ಬಿಟ್ಟು ಹೋಗುವಂತಹವರನ್ನ ಕಾಣ್ತಾ ಇದ್ದೇವೆ. ಯಾರನ್ನೋ ಪ್ರೀತಿಸಿ ಇವರನ್ನ ಮದುವೆಯಾಗಿ ಮದುವೆಯ ನಂತರದಲ್ಲಿ ಮದುವೆಯಾದಂತಹ ಗಂಡನನ್ನೇ ಕೊಂದು ಬ್ಯಾಗಿನಲ್ಲಿ ಹಾಕಿ ನದಿಯಲ್ಲೋ ಸರೋವರದಲ್ಲೋ ಯಾವುದೋ ಒಂದು ಕಡೆಯಲ್ಲಿ ಬಿಸಾಕೋದನ್ನು ಕೇಳ್ತಾ ಇದ್ದೇವೆ. ಇದಕ್ಕೆ ವಿಪರೀತವಾಗಿಯೂ ಕಂಡಿದ್ದೇವೆ. ಪುರುಷರಿಂದ ಸ್ತ್ರೀಯರು ಶೋಷಿತರಾಗೋದನ್ನು ನೋಡ್ತಾ ಇದ್ದೇವೆ. ಅಂತಹದ್ರಲ್ಲೂ ಇಷ್ಟು ಜರ್ಜರಿತವಾದ ಶರೀರವುಳ್ಳಂತಹ ಕುರುಡನಾದಂತಹ ಚವನ ಋಷಿಗಳನ್ನ ತುಂಬಾ ಎಳೆ ವಯಸ್ಸಿನ ಬಾಲಕಿ 15-16 ವರ್ಷಗಳ ತರುಣಿ ಇಷ್ಟು ಚೆನ್ನಾಗಿ ಸೇವೆಯನ್ನು ಮಾಡ್ತಾ ಇದ್ದಾಳೆ ಅಂತಂದ್ರೆ ಎಂತಹ ಪಾತಿವ್ರತ್ಯ ಇರಬೇಕು ಇವಳದ್ದು ಅಂತ ಆ ಪಾತಿವ್ರತ್ಯಕ್ಕೆ ಮೆಚ್ಚಿ ಬಹಳ ಸಂತೋಷದಿಂದ ಹರಿಸಿ ಇಬ್ಬರನ್ನು ಕೂಡಿಸಿ ತಾವು ತಮ್ಮ ಲೋಕಗಳಿಗೆ ವಿಮಾನದಿಂದ ತೆರಳುತ್ತಾ ಇದ್ದಾರೆ. ದರ್ಶಯಿತ್ವಾ ಪತಿಂ ತಸ್ಮೈ ಪಾತಿವ್ರತ್ಯೇನ ತೋಷಿತೌ ಋಷಿಂ ಆಮಂತ್ರ್ಯ ಯಯತುಃ ವಿಮಾನೇನ ತ್ರಿವಿಷ್ಟಪಂ. ಋಷಿಗಳ ಅಪ್ಪಣೆಯನ್ನು ಪಡೆದು ತಮ್ಮ ಲೋಕಕ್ಕೆ ವಿಮಾನದ ಮೂಲಕವಾಗಿ ತೆರಳುತ್ತಾ ಇದ್ದಾರೆ. ಇಷ್ಟೆಲ್ಲ ಆಗಿದೆ. ಒಂದು ದಿವಸ ಶರ್ಯಾತಿ ರಾಜ ಮದುವೆ ಮಾಡಿ ಕೊಟ್ಟಿದ್ದಾನೆ, ಮತ್ತೆ ಮಗಳ ವಿಚಾರವೇ ಇಲ್ಲ. ಯಾಕೆ ಅಂದ್ರೆ ಅವಳು ಮದುವೆ ಆಗಿದ್ದಾಳೆ ಅಂದ್ರೆ ಗಂಡನ ಜೊತೆಯಲ್ಲಿ ಅವನ ಸೇವೆಯನ್ನು ಮಾಡ್ತಾ ಎಂತಹದ್ದೇ ಕಠಿಣ ಪರಿಸ್ಥಿತಿ ಬಂದ್ರು ವಾಸ ಮಾಡ್ಲೇಬೇಕು ಅನ್ನುವ ದೀಕ್ಷೆ ಶರ್ಯಾತಿ ರಾಜನಿಗಿದೆ. ನಮ್ಮ ಅಳಿಯಂದ್ರು ಬಹಳ ಜ್ಞಾನಿಗಳು, ತಪಸ್ಸಿನಲ್ಲಿ ನಿಷ್ಠಾತರು ಅಂತ ತಿಳಿದಂತಹ ಶರ್ಯಾತಿ ರಾಜ ಒಂದು ದೊಡ್ಡ ಯಾಗವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ. ಚವನರ ಆಶ್ರಮಕ್ಕೆ ಬಂದು ಅವರ ಬಳಿಯಲ್ಲಿ ಅನುಮತಿಯನ್ನು ಪಡೆದು ತಾವೇ ಯಾಗವನ್ನು ನಡೆಸಿಕೊಡ್ಬೇಕು ಅಂತ ಕೇಳಲಿಕ್ಕೆ ಅಂತ ಬರ್ತಾ ಇದ್ದಾನೆ. ಇಲ್ಲಿ ನೋಡಿದ್ರೆ ಯಾವುದೋ ಒಬ್ಬ ತರುಣನ ಜೊತೆಯಲ್ಲಿ ತನ್ನ ಮಗಳು ವಾಸವನ್ನು ಮಾಡ್ತಾ ಇದ್ದಾಳೆ. ಶರ್ಯಾತಿ ರಾಜನಿಗೆ ಬಹಳ ಕೋಪ ಬಂತು. ಮನಸ್ಸಿನಲ್ಲಿ ಬಹಳ ಯೋಚನೆಯೂ ಉಂಟಾಯ್ತು. ಏನು ಚವನ ಋಷಿಗಳನ್ನು ಕೊಂದು ಯಾರೋ ಒಬ್ಬ ನವ ತರುಣನನ್ನ ಮದುವೆಯಾಗಿ ಅಕ್ರಮವಾದ ಸಂಬಂಧವನ್ನು ನಡೆಸ್ತಾ ಇದ್ದಾಳೋ ಅಂತ ಯೋಚನೆ ಆಯ್ತು. ಸುಕನ್ಯೆ ಬಂದು ಗಂಡನ ತನ್ನ ತಂದೆಯ ಪಾದವನ್ನ ಮುಟ್ಟಿ ನಮಸ್ಕಾರ ಮಾಡಿದರೆ ಆಶೀರ್ವಾದ ಮಾಡ್ಬೇಕಲ್ಲ, ಆಶೀರ್ವಾದ ಮಾಡ್ಬೇಕು ಅನ್ನುವಂತಹ ಭಾವನೆಯೂ ಬರ್ಲಿಲ್ಲ. ಅವಳ ಶೀಲದ ಬಗ್ಗೆ ಅಸಮಾಧಾನ ಇತ್ತು ಶರ್ಯಾತಿ ರಾಜನಿಗೆ. ಅವಳ ಮೇಲೆ ಆಕ್ಷೇಪ ಮಾಡ್ತಾ ಇದ್ದಾನೆ, ಬೈತಾ ಇದ್ದಾನೆ. ಮಹಾ ದುರಾಚಾರಿ, ನೀನು ಏನ್ ಮಾಡ್ತಾ ಇದ್ದಿ? ನಿನ್ನ ಗಂಡ ಯಾರು? ಚವನರಂತಹ ಮಹಾಶ್ರೇಷ್ಠರಾದಂತಹ ಋಷಿಗಳು, ಲೋಕದಲ್ಲಿ ಪರಮ ಪೂಜ್ಯನಾದಂತಹ ಮುನಿ ಅವನು. ಅವನ ಕಣ್ಣಿಗೆ ಮುಳ್ಳನ್ನು ಚುಚ್ಚಿದಾಗಲೇ ನಮ್ಮ ಸೈನ್ಯದ ಎಲ್ಲ ವ್ಯಕ್ತಿಗಳ ಮಲಮೂತ್ರಗಳು ಸ್ತಬ್ಧವಾಗಿ ಹೋಗಿತ್ತು. ಅಂತಹ ಋಷಿಗಳನ್ನ ಮೋಸ ಮಾಡಿ ಯಾವುದೋ ಒಬ್ಬ ತರುಣನ ಜೊತೆಯಲ್ಲಿ ರಮಿಸ್ತಾ ಇದ್ದೀಯಾ? ನಿನ್ನ ಗಂಡ ಮುಪ್ಪಿನಿಂದ ಬಲಹೀನನಾಗಿದ್ದಾನೆ, ಅವನಿಂದ ಸಾಂಸಾರಿಕವಾದ ಸುಖಗಳು ಸಿಗೋದಿಲ್ಲ ಅಂತ ಅಂದುಕೊಂಡು ಅವನನ್ನ ಬಿಟ್ಟು ಯಾವುದೋ ದಾರಿಯಲ್ಲಿ ಹೋಗುವಂತಹ ಪುರುಷನ ಜೊತೆಯಲ್ಲಿ ವಾಸ ಮಾಡ್ತಾ ಇದ್ದೀಯಾ? ನೀನು ನನ್ನ ಮಗಳು, ಶರ್ಯಾತಿ ರಾಜನ ರಕ್ತವನ್ನ ಹಂಚಿಕೊಂಡು ಹುಟ್ಟಿದವಳು. ನಿನ್ನಲ್ಲಿ ಅಧರ್ಮ ಬುದ್ಧಿಗೆ ಅವಕಾಶವೇ ಇಲ್ಲ. ಯಾಕೆ ಇಷ್ಟು ಹೊಲಸು ಕೆಲಸವನ್ನು ಮಾಡ್ತಾ ಇದ್ದಿ? ನಮ್ಮ ಕುಲಕ್ಕೆ ಕಳಂಕವನ್ನುಂಟು ಮಾಡುವ ಕೆಲಸಗಳನ್ನು ಯಾಕೆ ಮಾಡ್ತಾ ಇದ್ದಿ? ಮನ್ವಂತರದ ಅಧಿಪತಿಯಾದ ವೈವಸ್ವತನ ಮಗ ನಾನು, ನನ್ನ ಮಗಳು ನೀನು. ಎಂಥ ದೊಡ್ಡ ವಂಶ ನಮ್ಮದು. ನಮ್ಮ ವಂಶಕ್ಕೆ ಕಳಂಕ ಬರುವಂತಹ ಇಂತಹ ನೀಚ ಕೆಲಸಗಳನ್ನು ಯಾಕೆ ಮಾಡ್ತಾ ಇದ್ದಿ? ಇಂತಹ ಕೆಟ್ಟ ಕೆಲಸವನ್ನ ಮಾಡಿದರೆ ತಂದೆಯ ಕುಲ ಮತ್ತು ಪತಿಯ ಕುಲ ಎರಡೂ ಕುಲದವರು ಹೋಗಿ ನರಕಕ್ಕೆ ಬೀಳ್ತಾರೆ. ನರಕ ಪಾತಕ್ಕೆ ಕಾರಣವಾದಂತಹ ಇಂತಹ ಹೀನ ಕೃತ್ಯಗಳನ್ನು ಯಾಕೆ ಮಾಡ್ತಾ ಇದ್ದೆ ಅಂತ ತನ್ನ ಮಗಳನ್ನ ಆಕ್ಷೇಪಿಸಿದ. ಎಂಥ ದೊಡ್ಡ ಗುಣ ನೋಡಿ. ಆ ಮುದುಕನನ್ನು ಬಿಟ್ಟು ಇವನನ್ನ ಮದುವೆ ಆದ್ಯಾ, ಒಳ್ಳೇದಾಯ್ತು ಅಂತ ಹೇಳುವವರು ಇರುವಂತಹ ಸಂದರ್ಭದಲ್ಲಿ ಇಂತಹ ಗಂಡನ ಜೊತೆಯಲ್ಲಿ ಇದ್ದೇನ್ ಮಾಡ್ತೀಯಾ? ಬಾ ನಮ್ಮನೆಗ್ ಬಂದ್ಬಿಡು, ಕಷ್ಟಪಡ್ತೀಯ ಯಾಕೆ? ನಾನು ಸಾಕ್ತೇನೆ ನಿನ್ನನ್ನ, ನನಗ ಆ ಸಾಮರ್ಥ್ಯ ಇದೆ ಅಂತ ಹೇಳುವ ವ್ಯಕ್ತಿಗಳು ಇರುವಂತಹ ಸಂದರ್ಭದಲ್ಲಿಯೂ ಹಾಗೆ ಮಾಡದೇನೆ ಯಾರನ್ನ ವಿವಾಹವಾಗಿರ್ತೇವೋ ಯೋಗ್ಯರಾದಂತಹ ವ್ಯಕ್ತಿಗಳಲ್ಲಿ ಅಂತಹ ಪೂಜ್ಯ ಭಾವನೆಯನ್ನು ಇಟ್ಟುಕೊಂಡು ಅವರ ಸೇವೆಯನ್ನು ಮಾಡಬೇಕೇ ಹೊರತಾಗಿ ಅವರನ್ನು ಬಿಟ್ಟು ಬಂದಿದೆಯಲ್ಲ ಅಂತ ಮಗಳನ್ನ ಆಕ್ಷೇಪ ಮಾಡಿದ. ಎಂತಹ ದೊಡ್ಡದಾದಂತಹ ಗುಣ ಶರ್ಯಾತಿ ರಾಜನದ್ದು. ಆವಾಗ ಮಗಳು ನಗ್ತಾ ಹೇಳ್ತಾ ಇದ್ದಾಳೆ, ಇವ್ರು ನಿಮ್ಮ ಅಳಿಯಂದ್ರೆ ಆದಂತಹ ಚವನ ಋಷಿಗಳೇ ಅಂತ ಆ ಕಥೆಯನ್ನೆಲ್ಲ ಹೇಳಿದ್ಲು. ಮುನಿಗಳು ತಾರುಣ್ಯವನ್ನ ಆ ಋಷಿಗಳ ಅನುಗ್ರಹದಿಂದ ಪಡೆದು, ಆ ದೇವತೆಗಳ ಅನುಗ್ರಹದಿಂದ ಪಡೆದಂತಹ ಎಲ್ಲ ಕಥೆಯನ್ನ ಸುಕನ್ಯೆ ತಂದೆಗೆ ತಿಳಿಸಿದ್ಲು. ರಾಜ ಸಂತೋಷ ಭರಿತನಾದ.
ಮಗಳನ್ನ ಅಪ್ಪಿಕೊಳ್ಳುತ್ತಾ ಇದ್ದಾನೆ. ಅವನ ಅನ್ಕೊಂಡ, ಎಷ್ಟೋ ಜನ ಹೆಣ್ಣು ಮಕ್ಕಳು ಗಂಡ ಆದಷ್ಟು ಬೇಗ ತಲೆ ನೆರೆದುಕೊಂಡು ಈ ಎಷ್ಟು ಬೇಗ ವಯಸ್ಸಾದ ಹಾಗೆ ಕಾಣಿಸತ್ತಲ್ರಿ ಅನ್ನೋ ಹಾಗೆ ಮುಪ್ಪಾಗಿ ಬಿಟ್ರೆ ಮಕ್ಕಳನ್ನ ಮದುವೆಯಾಗಿ, ನನ್ನ ಮಗಳನ್ನ ಮದುವೆ ಆಗಿದ್ರಿಂದ ಮುದುಕನಾದಂತಹ ಈ ಋಷಿ ತಾರುಣ್ಯವನ್ನು ಪಡೆದಿದ್ದಾನೆ ಅಂತಂದ್ರೆ ನನ್ನ ಮಗಳ ಸೇವೆ ಎಂತಹದ್ದು ಅಂತ ಬಹಳ ಮನಸ್ಸಿನಲ್ಲಿ ಹೆಮ್ಮೆಯನ್ನು ಪಡ್ಕೊಳ್ತಾ ಇದ್ದಾನೆ. ಇದನ್ನ ಈ ಶ್ಲೋಕಗಳಲ್ಲಿ ನೋಡೋಣ. ಯಕ್ಷಮಾಣೋಥ ಶರ್ಯಾತಿ ಚ ವನಸ್ಯಾಶ್ರಮಂ ಗತಃ ದದರ್ಶ ದುಹಿತು ಪಾರ್ಶ್ವೆ ಪುರುಷಂ ಸೂರ್ಯ ವರ್ಚಸಂ. ಯಾವುದೋ ಒಂದು ಯಾಗವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ತನ್ನ ಅಳಿಯನಾದ ಚವನ ಋಷಿಗಳ ಅನುಮತಿಯನ್ನು ಕೇಳಿ ಅವರಿಂದ ಮಾಡಿಸೋಣ ಅಂತ ಆಶ್ರಮಕ್ಕೆ ಹೋದ್ರೆ ಅಲ್ಲಿ ಚವನ ಋಷಿಗಳು ಮುಂಜೆ ನೋಡಿದ್ರಲ್ಲ, ಅವ್ರು ಕಾಣಿಸ್ತಾ ಇಲ್ಲ. ಒಳ್ಳೆ ಸೂರ್ಯನ ಹಾಗೆ ಪ್ರಕಾಶಿಸುವ ದಷ್ಟಪುಷ್ಟವಾದ ತಾರುಣ್ಯ ಭರಿತನಾದಂತಹ ಪುರುಷನ ಜೊತೆಯಲ್ಲಿ ತನ್ನ ಮಗಳಿರೋದನ್ನು ನೋಡ್ತಾ ಇದ್ದಾನೆ. ರಾಜ ದ್ರೋಹಿತರಂ ಪ್ರಾಹ ಕೃತ ಪಾದಾಭಿವಂದನಾಂ ಆಶಿಷೋ ನ ಪ್ರಯುಂಜಾನೋ ನಾತಿ ಪ್ರೀತಮನ ಇವ. ತಂದೆ ಬಂದ ತಕ್ಷಣ ಇವಳು ಹೋಗಿ ನಮಸ್ಕಾರ ಮಾಡ್ತಾ ಇದ್ದಾಳೆ. ಆದ್ರೆ ಬಹಳ ಸಂತೋಷವಾಗ್ಲಿಲ್ಲ. ಆಕ್ಷೇಪ ಮಾಡುವ ರೀತಿಯಲ್ಲಿ ಅವಳನ್ನ ಮಾತನಾಡ್ತಾ ಇದ್ದಾನೆ. ಏನ್ ಮಾಡಿದ್ದೀಯಮ್ಮ ನೀನು? ನಿನ್ನ ಗಂಡ ನಿನ್ನನ್ನು ನಂಬಿಕೊಂಡಿರ್ತಾನೆ, ಕುರುಡನಾದವನು. ಅವನನ್ನು ಮೋಸ ಮಾಡಿ ದಾರಿ ಹೋಕನಾದ ಯಾವನೋ ಒಬ್ಬನ ಜೊತೆಯಲ್ಲಿ ವಾಸ ಮಾಡ್ತಾ ಇದ್ದೀಯಾ? ಚಿಕೀರ್ಷಿತಂತೆ ಕಿಮಿದಂ ಪತಿಸ್ತ್ವಯ ಪ್ರಲಂಬಿತೋ ಲೋಕ ನಮಸ್ಕೃತೋ ಮುನಿ. ಸಾಮಾನ್ಯನಲ್ಲ, ಲೋಕದ ಎಲ್ಲ ಜನರು ಬಂದು ಅವನ ತಪಸ್ಸಿನ ಎದುರುಗಡೆಯಲ್ಲಿ ಶರಣಾಗತರಾಗಿ ಹೋಗ್ತಾರೆ. ಅಂತಹ ಮಹಾ ಸಾಮರ್ಥ್ಯವುಳ್ಳಂತಹ ಮುನಿಯವನು ಯಾ ತ್ವಂ ಜರಾಗ್ರಸ್ತಂ ಅಸತ್ಯ ಸಮ್ಮತಂ ವಿಹಾಯ ಜಾರಂ ಭಜಸೆ ಮುಮಧ್ವಗಂ. ಯಾರೋ ದಾರಿ ಹೋಕನಾದ ಈ ಪುರುಷನನ್ನ ಶಾರೀರಿಕವಾದ ತೃಪ್ತಿಯ ವಾಂಛೆಯಿಂದಾಗಿ ಬಯಸ್ತಾ ಇದ್ದೀಯಾ? ಆ ವೃದ್ಧನಾದಂತಹ ಋಷಿಮುನಿಯನ್ನು ಬಿಟ್ಟು. ಇದು ನಮ್ಮ ಕುಲಕ್ಕೆ ಭೂಷಣವಾದದ್ದಲ್ಲ. ಕಥಂ ಮತಿಸ್ತೆಂಬ ಗತಾನ್ಯಥಾ ಸತಾಂ ಮಾರ್ಗಂ ದ್ವಿಯಂ ಮತ್ಕುಲ ದೂಷಣಂ ತ್ವಿದಂ. ನನ್ನ ಕುಲಕ್ಕೆ ಕಳಂಕವನ್ನು ತರೋದು ಅಷ್ಟೇ ಅಲ್ಲ, ನಮ್ಮ ಕುಲದವರನ್ನ, ನಿನ್ನ ಗಂಡನ ಕುಲದವರ ಇಬ್ಬರನ್ನು ಕೂಡ ನರಕಕ್ಕೆ ಹಾಕುವಂತಹ ದೊಡ್ಡ ಅನರ್ಥವನ್ನು ಮಾಡ್ತಾ ಇದ್ದಿ. ಬಿಭರ್ಷಿ ಜಾರಂ ಯದ ಪತ್ರ ಪಾಕುಲಂ ಪಿತುಶ್ಚ ಭರ್ತುಶ್ಚ ನ ಯಸ್ಯ ಧಸ್ತಮಃ. ಗಂಡನ ಮನೆಯವರನ್ನ, ತಂದೆಯ ಮನೆಯವರನ್ನ, ಇವರಿಬ್ಬರನ್ನು ಕೂಡ ನರಕಕ್ಕೆ ಹಾಕುವಂತಹ ದೊಡ್ಡ ವೈಶ್ಯ ವೃತ್ತಿಗೆ ನೀನು ಇಳಿತಾ ಇದ್ದೆ, ಇದು ಸರಿಯಲ್ಲ ಅಂತ ಹೇಳಿದಾಗ ನಗತಾ ನಗತಾ ಹೇಳ್ತಾ ಇದ್ದಾಳೆ, ಇವನು ಬೇರೆ ಕುಮಾರನಲ್ಲ, ದಾರಿ ಹೋಕನಲ್ಲ, ನಿಮ್ಮ ಅಳಿಯನಾದಂತಹ ಚವನನೇ. ಏವಂ ಬ್ರುವಾಣಂ ಪಿತರಂ ಸ್ಮಯಮಾನ ಶುಚಿಸ್ಮಿತ ಉವಾಚ ತಾತ ಜಾಮಾತ ತವೈಷ ಭೃಗುನಂದನಃ. ಭೃಗುವಂಶದಲ್ಲಿ ಬಂದಂತಹ ಚವನ ಋಷಿಗಳೇ ಇವರಿವರು, ಕಥೆ ಎಲ್ಲ ಹೀಗಾಗಿದೆ ಅಂತ ಆ ಎಲ್ಲ ಕಥೆಯನ್ನ ಹೇಳ್ತಾ ಇದ್ದಾಳೆ. ಬಹಳ ಸಂತೋಷಗೊಂಡಂತಹ ಆ ರಾಜ ತನ್ನ ಮಗಳನ್ನ ಗಟ್ಟಿಯಾಗಿ ತಪ್ಪಿಕೊಳ್ಳುತ್ತಾ ಇದ್ದಾನೆ, ಹರಸ್ತಾ ಇದ್ದಾನೆ. ಶಶಂಸ ಪಿತ್ರೆ ತತ್ಸರ್ವಂ ವಯೋ ರೂಪಾಭಿಲಂಭನಂ ವಿಸ್ಮಿತ ಪರಮಃ ಪ್ರೀತಃ ತನಯಾಂ ಪರಿಷಸ್ವಜೇ ಅಂತ ಇಷ್ಟು ಶರ್ಯಾತಿ ಸುಕನ್ಯೆಯರ ಕಥೆ ಹೇಳ್ತಾ ಇದ್ದಾರೆ. ನಮ್ಮ ಈ ವೈದಿಕವಾದ ಪರಂಪರೆಯಲ್ಲಿ ಒಂದು ಇದೆ. ಯಾವ ವ್ಯಕ್ತಿಗಳು ಭೋಜನದ ಉತ್ತರ ಕಾಲದಲ್ಲಿ, ಭೋಜನ ಸಮಾಪ್ತಿಯಾದ ನಂತರದಲ್ಲಿ ಕೈಯನ್ನೆಲ್ಲ ತೊಳೆದುಕೊಳ್ತೇವಲ್ಲ, ಕೈಯನ್ನು ತೊಳೆದುಕೊಂಡ ಆದ್ಮೇಲೆ, ಸ್ವಚ್ಛವಾಗಿ ಕೈಯನ್ನು ತೊಳೆದುಕೊಂಡ್ಮೇಲೆ, ಖಾರದ್ದು ಅದು ಇದು ಊಟ ಮಾಡಿದ ಕೈಯಲ್ಲೆಲ್ಲ ಖಾರದ ಅಂಶಗಳೆಲ್ಲ ಇರುತ್ತೆ, ಅದನ್ನೆಲ್ಲ ಹೋಗುವ ಹಾಗೆ ಚೆನ್ನಾಗಿ ಕೈಯನ್ನು ತೊಳೆದುಕೊಂಡಾದ್ಮೇಲೆ ಹೆಬ್ಬೆರಳಿನಲ್ಲಿ ಏನು ನೀರಿರುತ್ತೋ ಆ ನೀರನ್ನ ಎರಡೂ ಕಣ್ಣುಗಳಿಗೆ ಹಾಕಿಕೊಳ್ಬೇಕು. ಹಾಕಿಕೊಳ್ಬೇಕಾದ್ರೆ ಈ 4 ಜನರನ್ನ ಸ್ಮರಿಸಿಕೊಳ್ಬೇಕು. ಶರ್ಯಾತಿಂಚ ಸುಕನ್ಯಾಂಚ ಚ್ಯವನಂ ಚೇಂದ್ರಮಶ್ವಿನೌ. ಇಂದ್ರನದ್ದು ಬರುತ್ತೆ. ಶರ್ಯಾತಿ, ಸುಕನ್ಯೆ, ಚವನ, ಇಂದ್ರ ಮತ್ತು ಇಬ್ಬರು ಅಶ್ವಿನಿ ದೇವತೆಗಳು, 5 ಜನರನ್ನ ಇವರನ್ನ ಸ್ಮರಿಸಿಕೊಂಡು ಅಂಗುಷ್ಟಾಗ್ರಾಂಬು ನಿಕ್ಷಿಪೇತ್. ಇವ್ರಿ ಈ 5 ಜನರನ್ನ ಸ್ಮರಿಸಿಕೊಂಡು ಕಣ್ಣಿಗೆ ನೀರನ್ನ ಹಾಕಿಕೊಂಡ್ರೆ, ಅಂಗುಷ್ಟ ಅಗ್ರ ಅಂಬು, ಅಂಗುಷ್ಟ ಅಂತಂದ್ರೆ ಹೆಬ್ಬೆರಳು, ಹೆಬ್ಬೆರಳಿನ ತುದಿಯಲ್ಲಿ ಇರುವಂತಹ ನೀರನ್ನ ಹಾಕಿಕೊಂಡ್ರೆ ಚಕ್ಷುರ ದೋಷಗಳು ಪರಿಹಾರವಾಗತ್ತೆ ಅಂತ ಹೇಳ್ತಾರೆ. ಯಾರಾದ್ರೂ ಕಣ್ಣು ಬಿಟ್ಟು ಏನೋ ಕೃಷರಾಗೋದು ಅಂತ ಕಣ್ಣು ಬಿಡೋದು, ಇದರಿಂದಾಗಿ ಏನು ಊಟ ಮಾಡ್ತಾ ಇಲ್ಲ, ಅದಾಗ್ತಾ ಇಲ್ಲ, ಇದಾಗ್ತಾ ಇಲ್ಲ ಅಂತ ಹೇಳಿದ್ರೆ ಆ ದೋಷಗಳು, ಮತ್ತೆ ದೃಷ್ಟಿ ದೋಷಗಳು ಏನಾದ್ರೂ ಇತ್ತು ಅಂತಂದ್ರೆ ಅದು ಪರಿಹಾರ ಆಗತ್ತೆ ಅಂತ ಈ ಪ್ರಸಿದ್ಧಿ ಇದೆ. ಹಾಗೆ ನಾವೆಲ್ಲರೂ ಕೂಡ
ಅನೇಕ ಕಾಲಗಳಿಂದ ಮಾಡಿಕೊಂಡು ಬರ್ತಾ ಇದ್ದೇವೆ. ಒಟ್ಟಾರೆ ಇದು ಅಂದ್ರೆ ಇವರ ಸ್ಮರಣೆ ಕಣ್ಣಿನ ದೋಷಕ್ಕೆ ನಿವಾರಕ ಅಂತ ಈ ಕಥೆಯಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಮುಂದೆ ಆ ಚವನ ಋಷಿಗಳು ನಾಸತ್ಯ ಮತ್ತು ದಸರನೆಂಬ ಅಶ್ವಿನಿ ದೇವತೆಗಳಿಗೆ ಸೋಮಾಹುತಿಯನ್ನು ಕೊಡಿಸಿದ್ದು ಆ ಕಥೆ ಬರುತ್ತೆ. ಮುಂದೆ ನಾಭಾಕ ಎಂಬಂತಹ ಇನ್ನೊಬ್ಬ ವೈವಸ್ವತ ಮನುವಿನ ಅದ್ಭುತವಾದಂತಹ ಮಗನ ಕಥೆ ಮುಂದೆ ಇದೆ. ಅದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯ ಪುಣ್ಯಂ ತೇನ ಪ್ರೀಣಾತು ಕೇಶವ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ.